ಹರೇ ರಾಮ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣ ಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ. ಮೊದಲು ಸ್ವರ್ಣ ಮಂಟಪದಲ್ಲಿ ಪೂಜಾ ವೈಭವವನ್ನು ಸ್ವೀಕರಿಸಿ ಸುಪ್ರಸನ್ನನಾದ ಪ್ರಭು ಶ್ರೀರಾಮಚಂದ್ರನಿಗೆ ಮತ್ತು ಅವರೊಡನಿರುವ ಎಲ್ಲ ದೇವತೆಗಳ ವೃಂದಕ್ಕೆ ಪ್ರಣಾಮಗಳನ್ನು ಸಲ್ಲಿಸ್ತೇವೆ. ಆ ಕಡೆ ದೇವವೃಂದ, ಈ ಕಡೆ ಭಕ್ತವೃಂದ, ಮಧ್ಯೆ ಗುರು ಸನ್ನಿಧಿ, ಈ ಮೂರು ಸೇರಿರ್ತಕ್ಕಂಥ ಒಂದು ಸಂದರ್ಭ. ಎರಡು ವೃಂದಗಳು ಪರಸ್ಪರ ಅಭಿಮುಖವಾಗಿದ್ದಾವೆ, ದೇವತೆಗಳ ವೃಂದ ಮತ್ತು ಭಕ್ತರುಗಳ ಒಂದು ವೃಂದ. ಗುರು ಸನ್ನಿಧಿ ಸೇತುವೆ ಇದ್ದ ಹಾಗೆ ಇದೆರಡಕ್ಕೂ. ಈ ಎಲ್ಲವನ್ನು ಸಂಯೋಜನೆ ಮಾಡುವವರು ಈ ಮನೆಯವರು, ಮಾಡುವ ಕೃಷ್ಣಮೂರ್ತಿ ಮತ್ತು ಪರಿವಾರ. ಕೃಷ್ಣಮೂರ್ತಿ ಈ ಭೂಮಿಗೆ ಬಂದು ಪೂರ್ಣಮಂಡಲ ಕಾಲ, 48 ವರ್ಷಗಳು ಒಂದು ಪೂರ್ಣಮಂಡಲದ ಸಮಯ, ಮತ್ತು ವಿವಾಹವಾಗಿ ಅರ್ಧಮಂಡಲ ಸಮಯ, 24 ವರ್ಷಗಳ ಒಂದು ಕಾಲ. ವಿಶೇಷ ಸಂದರ್ಭ. ಯಾಕೆಂದರೆ ಈ ಕೃಷಿಕರಾಗಿ ಜೀವನ ಮಾಡುವಾಗ, ಸಂಸಾರ ಗೃಹಸ್ಥರಾಗಿ ಜೀವನ ಮಾಡುವಾಗ ಇದೆರಡು ತುಂಬ ಮುಖ್ಯ ಆಗ್ತದೆ ನೋಡಿ. ಒಂದು ಭೂಮಿ ಮತ್ತು ಇನ್ನೊಂದು ಸಹಧರ್ಮಿಣಿ, ಗೃಹಿಣಿ, ಗೃಹಲಕ್ಷ್ಮಿ ಮತ್ತು ಭೂಲಕ್ಷ್ಮಿ. ಈ ಎರಡಕ್ಕೂ ಒಂದು ವಿಶೇಷ ಪರ್ವಕಾಲ ಬಂದಂಥ ಸಂದರ್ಭದಲ್ಲಿ ಒಂದು ಹಿರಿದಾದ ಸೇವೆಯನ್ನು ಕೃಷ್ಣಮೂರ್ತಿ ಮತ್ತು ಕುಟುಂಬ ಗುರುಪೀಠಕ್ಕೆ ಮಾಡ್ತಾ ಇದೆ. ಲೋಕದ ನಿಯಮ, ಊಟ ಮಾಡಿದವರಿಗೂ ತೃಪ್ತಿ. ಇವನು ಊಟ ಮಾಡಿ ಪಕ್ಕದವನಿಗೂ ತೃಪ್ತಿ ಆಗ್ಲಿಕ್ಕಿಲ್ಲ, ಯಾರು ಊಟ ಮಾಡ್ತಾನೋ ಅವನಿಗೂ ತೃಪ್ತಿ. ಆದರೆ ಇವತ್ತಿನ ಕಾರ್ಯಕ್ರಮ ಎಂಥದ್ದು ಅಂದರೆ ಉಭಯತ್ವ ತೃಪ್ತಿ, ಉಭಯತ್ವ ತೃಪ್ತಿ. ಈ ಗುರುಭಿಕ್ಷೆಯನ್ನು ಸ್ವೀಕಾರ ಮಾಡಿ ಅದೆಷ್ಟು ನಮಗೆ ಸಮಾಧಾನ ಆಗಿರ್ಬೋದು, ನಾವು ತೃಪ್ತಿಯನ್ನು ಹೊಂದಿರ್ಬೋದು, ಮಿಗಿಲಾದ ತೃಪ್ತಿಯನ್ನು, ಮಿಗಿಲಾದ ಸಮಾಧಾನವನ್ನು ಈ ಕುಟುಂಬ, ಈ ಮನೆ ಹೊಂದಿದೆ. ಮತ್ತು ನೀವೆಲ್ಲರೂ ಕೂಡ ಸಂತೋಷಪಟ್ಟಿದ್ದೇವೆ. ನಾವು ಒಂದು ಯಾವಾಗಲೂ ನೆನಪಿಸಿಕೊಳ್ಳುವ ಒಂದು ಮಾತನ್ನು ಮತ್ತೊಮ್ಮೆ ನೆನಪಿಸಿಕೊಳ್ತೇವೆ. ಅದು ಆಂಜನೇಯನ ಬಗ್ಗೆ ಕಗ್ಗದಲ್ಲಿ ಬಂದಿರುವಂಥ ಒಂದು ಮಾತು. ಆಂಜನೇಯ ಹೇಗಿದ್ದ, ರಾಮನ ಕುರಿತು ಅನ್ನೋದನ್ನು ಕಗ್ಗದ ಕವಿ ತುಂಬ ಸುಂದರವಾಗಿ ನಿರೂಪಣೆ ಮಾಡ್ತಾರೆ. ಘನ ತತ್ವ ಒಂದಕ್ಕೆ ದಿನರಾತ್ರಿ ಮನಸೋತು ನೆನೆಯದಿನ್ನೊಂದನ್ನೆಲ್ಲವ ನೀಡುತ್ತದರ ಅನುಸಂಧಿಯಲ್ಲಿ ಜೀವಭಾರವನ್ನೇ ಮರೆಯುವುದು ಹನುಮಂತನ ಉಪದೇಶ. ಹನುಮಂತ ಏನು ಪ್ರವಚನ ಮಾಡಲಿಲ್ಲ, ಗ್ರಂಥವನ್ನು ಬರೀಲಿಲ್ಲ. ಹೇಗೆ ಜೀವನ ಮಾಡಬೇಕು ಎಂಬ ಬಗ್ಗೆ, ನಮ್ಮ ಬದುಕು ಹೇಗಿರಬೇಕು ಹೇಗಿರಬಾರ್ದು ಎನ್ನುವ ಬಗ್ಗೆ ಆತ ಎಲ್ಲಿಯೂ ಉಪನ್ಯಾಸ ಮಾಡಲಿಲ್ಲ. ಆತನ ಬದುಕೇ ಉಪನ್ಯಾಸ, ಆತನ ಬದುಕೇ ಉಪದೇಶ. ಬದುಕು ಎಂಥ ಉಪದೇಶವನ್ನು ಮಾಡಿದೆ ಅಂದರೆ, ಒಂದು ಕಡೆ ನಾವು ಮನಸ್ಸು ಹೋಗಬೇಕು, ಯಾವ್ದಾದ್ರು ಒಂದು ತತ್ವಕ್ಕೆ, ಒಂದು ವ್ಯಕ್ತಿತ್ವಕ್ಕೆ, ಒಂದು ಸ್ಥಾನಕ್ಕೆ ನಾವು ಪೂರ್ತಿ ಸೋಲಬೇಕು. ಜೀವನದಲ್ಲಿ ಗೆಲ್ಲುವುದು ಎಷ್ಟು ಮುಖ್ಯವೋ ಸೋಲುವುದು ಕೂಡ ಅಷ್ಟೇ ಮುಖ್ಯ. ಸೋಲುವಲ್ಲಿ ಸೋತರೆ ಅವನು ಗೆಲ್ಲುವಲ್ಲಿ ಗೆಲ್ತಾನೆ, ಅಥವಾ ಒಂದು ಜಾಗೆಯಲ್ಲಿ, ಸರಿಯಾದ ಜಾಗೆಯಲ್ಲಿ ಸೋತರೆ ಮತ್ತೆಲ್ಲ ಕಡೆ ಗೆಲ್ತಾನೆ ಅವನು.
ಕೆಲವು ಬಾರಿ ನಾವು ಹೇಗಿರ್ತೇವೆ ಅಂದರೆ ಎಲ್ಲಿಯೂ ನಾವು ಸೋಲುವುದೇ ಇಲ್ಲ ಎನ್ನುವ ಹಾಗೆ ಒಂದು ಅಹಂಭಾವದಲ್ಲಿ ದರ್ಪದಲ್ಲಿ ಜೀವನ ಮಾಡುವಾಗ ಎಲ್ಲ ಕಡೆ ಸೋಲುವಂಥ ಸಂದರ್ಭ. ರಾವಣ ನೋಡಿ, ಉರಿದು ಹೋದ, ಮಣ್ಣು ಮುಕ್ಕಿ ಹೋದ ಎನ್ನುವ ಹಾಗೆ ಅವನ ಕಥೆ ಆಯಿತು ನೋಡಿ. ಯಾಕೆಂದ್ರೆ ಒಂದು ಜಾಗಿ ಆದರೂ ಬೇಕು ಮನಸ್ಸು ಸೋಲುವಂಥದ್ದು, ನಾವು ತಲೆಬಾಗುವಂಥದ್ದು, ನಾವು ಪೂರ್ತಿ ಒಪ್ಪಿಕೊಳ್ಳುವಂಥದ್ದು, ನಮ್ಮನ್ನು ನಾವು ಕೊಟ್ಟುಕೊಳ್ಳುವಂಥದ್ದು. ಒಂದು ಸನ್ನಿಧಾನ, ಒಂದು ಸ್ಥಾನ ಬೇಡವಾ ಅಂತ. ಹನುಮಂತ ಹಾಗಿದ್ದ ಅಂತ. ಅವನು ದಾರಿಯಲ್ಲಿ ಹೋಗೋರಿಗೆ ತಲೆಬಾಗಿದವನಲ್ಲ, ಒಂದು ಸ್ಥಾನಕ್ಕೆ ಅವನು ತಲೆಬಾಗಿದವನು, ಒಂದು ತತ್ವಕ್ಕೆ ತಲೆಬಾಗಿದವನು. ಅದು ರಾಮದೇವರು. ಮನಸ್ಸು ಹೊತ್ತು ಅಂದ್ರೆ ಹೇಗೆ? ದಿನರಾತ್ರಿ ಮನಸ್ಸು ಹೊತ್ತು, ಹಗಲಿರುಳು ಎನ್ನದೆ, ಜೀವನವಿಡೀ, ವರ್ಷವಿಡೀ, ತಿಂಗಳಿಡೀ, ದಿನವಿಡೀ ಎನ್ನುವ ಹಾಗೆ ಮನಸ್ಸು ಹೊತ್ತಿರುವಂಥದ್ದು. ಈ ದಿನರಾತ್ರಿ ಮನಸ್ಸೊತ್ತು ಎನ್ನುವಾಗ ಒಂದು ಮುಖ್ಯ ಸಂಗತಿ ಏನಂದ್ರೆ, ಎಷ್ಟೋ ಬಾರಿ ನಾವು ಯಾವುದೋ ಒಂದಕ್ಕೆ ಸೋತರೂ ಕೂಡ ಯಾವಾಗಲೂ ಒಂದ್ಸಲ ನೆನಪಾಗ್ತದೆ ನಮಗದು. ಏನಾದರೂ ಕಷ್ಟ ಬಂದಾಗ ನೆನಪಾಗ್ತದೆ, ಬೇರೆ ಸಮಯದಲ್ಲಿ ನಮಗದು ನೆನಪಾಗೋದಿಲ್ಲ. ಹಾಗಲ್ಲ, ಅನವರತ ಹನುಮಂತನಿಗೆ ರಾಮಸ್ಮರಣೆ ಎನ್ನುವಂಥದ್ದು ತಪ್ಪದಿರುವಂಥದ್ದು. ಇಡೀ ಜೀವನ ರಾಮನ ದರ್ಶನವಾದ ಬಳಿಕ, ರಾಮನ ಭೇಟಿಯಾದ ಬಳಿಕ ನಿರಂತರ ಮಾಡಿರುವಂಥದ್ದು ಅವನೊಂದು. ಕೊನೆಗೂ ಅವನು ಕೇಳೋ ವರವೇ ಅದು. ನಿರ್ಯಾಣಕ್ಕೆ ಹೊರಟ ರಾಮ ಬೇಕಾದ ವರವನ್ನು ಕೇಳುವಂತಂದ್ರೆ ಹನುಮಂತ ಕೇಳಿದ್ದು, ಭಾವೋ ನಾಣ್ಯತ್ರ ಗಚ್ಚತು, ನನ್ನ ಮನಸ್ಸು ಬೇರೆ ಕಡೆ ಹೋಗದೆ ಇರಲಿ, ನಿನ್ನನ್ನು ಹೊರತುಪಡಿಸಿ ನನ್ನ ಮನಸ್ಸು ಅನ್ಯತ್ರ ಸಂಚಾರ ಮಾಡದೇ ಇರಲಿ, ಈ ವರವನ್ನು ಹನುಮಂತ ಕೇಳಿದ್ದಾನೆ. ಹಾಗಾಗಿ ಅಂತ ಹನುಮಂತನ ಉಪದೇಶ ನೆನೆಯದು ಇನ್ನೊಂದಕ್ಕೆ ನಾವು ಮನಸ್ಸನ್ನು ಕೊಡಬಹುದು. ಒಂದು ಕಡೆ ಮನಸ್ಸು ಕೊಟ್ಟ ಮೇಲೆ ಅದು ಸಂಸಾರವಾದರೂ ಹಾಗೆ, ಅಥವಾ ಒಂದು ಗುರು ಶಿಷ್ಯ ಭಾವವಾದರೂ ಕೂಡ ಹಾಗೆ. ಒಂದು ಕಡೆ ಮನಸ್ಸು ಕೊಟ್ಟ ಮೇಲೆ ಇನ್ನೊಂದು ಕಡೆ ನಾವು ಮನಸ್ಸನ್ನು ಕೊಡಬಾರದು. ಒಂದು ವೇಳೆ ನಾವು ಬೇರೆ ಕಡೆ ಹೋದ್ರೂ ಕೂಡ, ಈಗ ನಾವು ಒಂದು ದೇವರ ಉಪಾಸನೆಯನ್ನು ಆರಂಭ ಮಾಡಿದ್ವು ಅಂದ್ರೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗಬಾರದು ಅಂತಲ್ಲ. ಈಗ ರಾಮನ ಒಬ್ಬ ಉಪಾಸಕ ಅಂತಂದ್ರೆ ಅವನು ಶಿವ ದೇವಸ್ಥಾನಕ್ಕೆ ಹೋಗಬಾರದು ಅಂತಲ್ಲ, ಅಲ್ಲಿಯೂ ರಾಮನನ್ನೇ ಕಾಣಬೇಕು. ಯಾವ ದೇವರಿಗೆ ಅಡ್ಡ ಬಿದ್ದರೂ ಕೂಡ ಅಲ್ಲಿಯೂ ರಾಮದೇವರನ್ನೇ ಕಾಣುವ ಹಾಗಿದ್ರೆ, ಇಂದು ಈ ರೂಪದಲ್ಲಿ ರಾಮದೇವರ ದರ್ಶನ ನನಗಾಯ್ತು ಎನ್ನುವ ಭಾವ ಬಂದ್ರೆ ಅವನು ಎಷ್ಟು ದೇವಸ್ಥಾನಕ್ಕೆ ಹೋದ್ರೂ ತೊಂದರೆ ಏನೂ ಇಲ್ಲ. ಹಾಗಿಲ್ಲದಿದ್ದರೆ ಮಾರ್ಗ ಭೇದ ಬರಬಾರದು. ಹಾಗೆ ನೆನೆಯದು ಇನ್ನೊಂದನು ಗುರು ಶಿಷ್ಯ ಭಾವದಲ್ಲಿ ತುಂಬಾ ಮುಖ್ಯವಾಗಿರುವಂಥದ್ದು. ಗುರು ಎರಡಾಗಬಾರದು. 100 ಗುರುಗಳ ಬಳಿ ಹೋಗು, ಆದ್ರೆ ಒಂದೇ ಗುರುವನ್ನು ಕಾಣು ಎಲ್ಲ ಕಡೆಗೆ, ಅದೇ ಗುರುವಿಗೆ ಶರಣಾಗು. ಇದರಿಗೆ ಯಾರೇ ಇರ್ಬೋದು, ನಮಸ್ಕಾರವನ್ನು ಮಾಡ್ಬೋದು, ಆದ್ರೆ ಆ ನಿನ್ನ ಯಾವುದಕ್ಕೆ ನೀನು ನಿಜವಾಗಿ ಶಿಷ್ಯನೋ ಅಲ್ಲಿಯೇ ಸ್ಮರಣೆ ಮಾಡಿಕೊಂಡು ನಮಸ್ಕಾರ ಮಾಡುವ. ಹಾಗಾಗಿ ನೆನೆಯದು ಇನ್ನೊಂದನ್ನು ಮತ್ತೆ ಎಲ್ಲವನ್ನ ಹೇಳುತ್ತ ನಿರ್ವಂಚನೆ ಬೇಕು, ಕಾರ್ಪಣ್ಯ ಇರಬಾರ್ದು. ಒಂದು ಜಾಗವನ್ನು ನಂಬಿದ ಮೇಲೆ ಎಲ್ಲವನ್ನೂ ಕೊಡ್ಲಿಕ್ಕೆ ಸಿದ್ಧ, ಅದಕ್ಕಾಗಿ ಎಲ್ಲವನ್ನೂ ಮಾಡಲಿಕ್ಕೆ ಸಿದ್ಧ, ಎಲ್ಲವನ್ನೂ ಬಿಡಲಿಕ್ಕೆ ಸಿದ್ಧ. ಇಂಥ ಮನೋಭಾವ ಬೇಕು. ಅದರ ಅನುಸಂಧಿಯಲ್ಲಿ ಜೀವಭಾರವನ್ನೇ ಮೆರೆಯುವುದು. ಆ ಒಂದು ತತ್ವದ ಅನುಸಂಧಾನ, ಅದರಲ್ಲಿ ಜೀವಭಾರವನ್ನು ಮೆರೆಯುವುದು, ಜೀವಭಾವವನ್ನು ಮೆರೆಯುವುದು ಹನುಮಂತನ ಉಪದೇಶ. ಅಂಥವರು ತಮ್ಮ ಜೀವಭಾರವನ್ನು ಮರೀತಾರೆ. ಜೀವನದ ಭಾರ, ಎಷ್ಟು ಬಾರಿ ಜೀವನ ಭಾರ ಅಂತ ಅನಿಸ್ತದೆ, ಜೀವನ ಕಷ್ಟ ಅಂತ ಅನಿಸ್ತದೆ. ಗುರುವಿನ ಬಳಿ ಬರುವಾಗ ಎಷ್ಟು ಬಾರಿ ಭಾರ ಹೊತ್ತು ನಾವು ಹೋಗ್ತೇವೆ. ಹೇಗಪ್ಪ ಜೀವನ, ನಾಳೆ ಉದಯ ಆಗೋದು ಹೇಗೆ, ಮುಂದೆ ಬದುಕುವುದು ಹೇಗೆ ಎನ್ನುವ ಸಂದಿಗ್ಧದಲ್ಲಿ ಹೋಗ್ತೇವೆ ನಾವು. ಆದರೆ ಹೋದ ಮತ್ತೆ ಭಾರ ಎಲ್ಲ ಗುರುಗಳಿದ್ದು, ಎಲ್ಲ ಭಾರವೂ ಗುರುಗಳಿದ್ದು. ತಮಾಷೆಗೆ ಹೇಳ್ತಾ ಇದ್ದಿತ್ತು ನಾವು, ನಮಗೆ ಭಾರತಿ ಎನ್ನುವ ಒಂದು ಬಿರುದಿದೆ ಮಠಕ್ಕೆ, ಉಪನಾಮ ದಶನಾಮಿ ಸಂಪ್ರದಾಯ ಅಂತ ಹೇಳ್ತಾರೆ. ನಮ್ಮ ಭಾರತದ ಇತಿ ಪರಂಪರೆಯಲ್ಲಿ ಕೆಲವಾರು ಉಪನಾಮಗಳಿದ್ದಾವೆ. ಅದು ಆನಂದ ಇರ್ಬೋದು, ಅರಣ್ಯ ಇರ್ಬೋದು, ವಿದ್ಯಾನಂದ, ವಿದ್ಯಾರಣ್ಯ, ತೀರ್ಥ ಇರ್ಬೋದು, ಅಥವಾ ಸರಸ್ವತಿ ಇರ್ಬೋದು, ಭಾರತಿ ಇರ್ಬೋದು. ಇವೆಲ್ಲ ನಮ್ಮ ದಶನಾಮಿ ಸಂಪ್ರದಾಯದಲ್ಲಿರ್ತಕ್ಕಂಥ ಉಪನಾಮಗಳು. ಹಾಗೆ ನಮ್ಮ ಪರಂಪರೆಗಿರುವ ಉಪನಾಮ ಭಾರತಿ. ಶಂಕರಾಚಾರ್ಯರಿಗೂ ಅದೇ ಇತ್ತಂತೆ, ಶಂಕರ ಭಾರತಿ ಎಂಬುದಾಗಿ ಮೂಲ ಅವ್ರನ್ನ ಕರಿತಾ ಇದ್ರು ಅಂತ ಕೇಳ್ತೇವೆ ನಾವು. ಹಾಗೆ ಈ ಭಾರತಿ ಎನ್ನುವಾಗ ನಾವು ತಮಾಷೆ ಮಾಡೋದು. ನಾವು ಭಾರತಿ ಅಂದರೆ ಅದಕ್ಕೆ ಗಂಭೀರ ಅರ್ಥ ಬೇರೆ ಇದೆ, ತಮಾಷೆ ಅರ್ಥ ಹೇಳೋದಾದ್ರೆ ಭಾರ ಅತಿ, ತುಂಬ ಭಾರ ಇದೆ. ಸ್ವಂತ ಭಾರ ಇದೆ ಅಂತಲ್ಲ, ಏನು ಎಲ್ಲವನ್ನು ಬಿಟ್ಟು ಬಂದ ಮೇಲೆ ಭಾರ ಇಲ್ಲಿರುವಂಥದ್ದು. ಆದರೆ ಇಡೀ ಮಠ ಸಂಸ್ಥಾನ ಎನ್ನುವಾಗ ತುಂಬ ಭಾರ ಇದೆ.
ಹಾಗೆ ಇಡೀ ಶಿಷ್ಯಸ್ತೋಮ ಎನ್ನುವಾಗ, ಭಕ್ತಸ್ತೋಮ ಎನ್ನುವಾಗ, ಅವರ ಭಾರವೆಲ್ಲ ನಮ್ಮದೇ ಎನ್ನುವಾಗ ಮತ್ತೆ ಭಾರ ಅತಿ ಆಗದೆ ಬೇರೆ ಹೇಗಿರ್ತದೆ ಹೇಳಿ. ಹಾಗೆ ಭಾರ ಅತಿ ನಮಗಾಗುವಾಗ ನೀವು ಹಗುರಾಗ್ತೀರಿ, ನಿಮ್ಮ ಭಾರ ಇಳಿತದೆ. ಗುರು ಯಾಕೆ ಬೇಕು ಅಂದರೆ ಭಾರವನ್ನು ಇಳಿಸಿಕೊಡ್ಲಿಕ್ಕಿರುವಂಥ ಒಂದು ಸ್ಥಾನ ಅದು. ದೇವರು ಯಾಕೆ ಬೇಕು ಅಂದರೆ ಜೀವದ ಭಾರವನ್ನು ಇಳಿಸಿಕೊಳ್ಳಿಕ್ಕಿರುವಂಥ ಒಂದು ಸ್ಥಾನ ಅದು ಅಂತ. ಭಾರ ಇಳಿದಾಗ ನಾವು ಮೇಲೆ ಇರ್ತೇವೆ ಜೀವನದಲ್ಲಿ, ಭಾರ ಇದ್ದಾಗ ನಾವು ಮೇಲಕ್ಕೆ ಏಳಲಿಕ್ಕೆ ಆಗೋದಿಲ್ಲ. ಏರುವ ವಿಷಯ ಆಮೇಲೆ ಮೇಲಕ್ಕೆ ಏಳಲಿಕ್ಕೆ ಆಗೋದಿಲ್ಲ ಅಂತ. ಭಾರ ಇಳಿಬೇಕು ಅಂತ. ನೀವೆಲ್ಲ ಯಾಕೆ ಮಠಕ್ಕೆ ಬರ್ತೀರಿ ಅಂದರೆ ಬಂದಾಗ ಭಾರ ಇಳೀತದೆ ಅಂತ, ಅದಕ್ಕಾಗಿ ಬರ್ತೀರಿ. ಎಷ್ಟೋ ಭಾರವನ್ನು ಹೊತ್ತು ಬರ್ತೀರಿ, ಭಾರವನ್ನು ಇಳಿಸಿಕೊಳ್ತೀರಿ, ಅದಾಗಬೇಕು ಅದು ಅಂತ. ಹನುಮಂತನಿಗೆ ಹಾಗಾಯ್ತಂತೆ ಅಂತ. ಜೀವ ಭಾರವನ್ನೇ ಮರೆಯುವುದು, ಜೀವ ಭಾವವನ್ನೇ ಮರೆಯುವುದು ಇನ್ನು ಮುಂದಿನ ಹೆಜ್ಜೆ ಅದು. ಜೀವ ಭಾವವನ್ನೇ ಮರೆತು ದೇವ ಭಾವವನ್ನು ಹೊಂದುವಂಥದ್ದು, ದೇವರೇ ತಾನಾಗುವಂಥದ್ದು. ಅದು ಗುರು ಶಿಷ್ಯ ಬಾಂಧವ್ಯದ ಪರಿಪೂರ್ಣತೆ ಅದು. ಹಾಗೆ ಒದಗಿ ಬಂದಾಗ ಅವನು ಮನುಷ್ಯನ ದೇವರಾಗ್ತಾನೆ, ದೇವತ್ವಕ್ಕೆ ಅವನು ಇರ್ತಾನೆ ಅಂತ. ಅದು ಹನುಮಂತನ ಉಪದೇಶವಂತೆ. ಇಲ್ಲಿ ಯಾಕೆ ನೆನಪು ಮಾಡಿಕೊಂಡು ಅಂದರೆ ನಾವು ಎತ್ತೆ ಹೇಳೋದಕ್ಕೆ ಬೇರೆ ಬೇಕಾದಷ್ಟು ಸಂಗತಿಗಳಿರ್ಬೋದು, ಅದು ಇದು ಎಲ್ಲರಿಗೂ ಬೇಕಾಗುವಂಥದ್ದು ಅಂತ. ಈ ಕುಟುಂಬ ಗುರುಪೀಠವನ್ನು ನಂಬಿತ್ತು, ಇದೇ ರೀತಿ ನಂಬಿರುವಂಥದ್ದು ಅಂತ. ನೆನೆಯದು ಇನ್ನೊಂದು ಯೋಚನೆ ಇಲ್ಲ, ಇನ್ನೊಂದು ದಾರಿ, ಇನ್ನೊಂದು ಜಾಗ, ಅಲ್ಲಿಯೇ ಹೋಗ್ತಾನೆ, ಆಮೇಲೆ ಯಾವುದೂ ಇರೋದಿಲ್ಲ ಅಂತ. ಒಂದಕ್ಕಿಂತ ಹೆಚ್ಚು ಸ್ಥಾನಗಳನ್ನು ನಂಬಿದವರಿಗೆ ನಿಜವಾಗಿ ಕಷ್ಟ ಬಂದಾಗ ಯಾರೂ ಇರೋದಿಲ್ಲ. ನಾವು ಉದಾಹರಣೆ ಕೊಡ್ತಾ ಇದ್ದಾಗ ಯಾವಾಗಲೂ ಏಕಬುದ್ಧಿ, ಶತಬುದ್ಧಿ, ಸಹಸ್ರ ಬುದ್ಧಿ, 3 ಮೀನುಗಳಲ್ಲಿ ಯಾವುದು ಬದುಕಿತು ಕೊನೆಗೆ? ಅದೆರಡು ತುಂಬ ಜಂಬ ಕೊಚ್ಚಿಕೊಳ್ತಾ ಇದ್ವಂತೆ. ನನಗೆ ಸಹಸ್ರ ಬುದ್ಧಿ ಅಂತ, ಒಂದು ಕಷ್ಟ ಬಂದರೆ 1000 ಮಾರ್ಗಗಳು ಗೋಚರಿಸ್ತೇವೆ ನನಗೆ. ಶತಬುದ್ಧಿ ನನಗೆ 100 ದಾರಿಗಳು ಗೋಚರಿಸ್ತೇವೆ, ಅದ್ಭುತವಾಗಿರ್ತಕ್ಕಂಥ 100 ಉಪಾಯಗಳು. ಕಷ್ಟ ಬಂದಾಗ ಅಷ್ಟು ನಮ್ಮ ಮುಂದೆ ಆಯ್ಕೆಗಳು ಅಂತ. ಎರಡೂ ಸೇರಿ ಏಕಬುದ್ಧಿ ಎನ್ನುವ ಮೀನನ್ನು ಪಚಾರಿಸ್ತಾ ಇದ್ವಂತೆ. ನೀನು ಏನು ಅಂತ, ನೀನು ದಡ್ಡ, ನೀನು ಬರೀ ಏಕಬುದ್ಧಿ ಅಂತ. ಚರ್ಚೆ ಏನಪ್ಪ ಅಂದರೆ, ಒಂದು ವೇಳೆ ಮೀನುಗಾರ ಬಂದು ಬಲೆ ಬೇಯಿಸಿದ್ರೆ ಆಗ ಏನು ಮಾಡಬೇಕು ಅಂತ. ಈ 3 ಮೀನುಗಳು ಸಭೆ ಕೂಡಿ ಚರ್ಚೆ ನಡೀತಾ ಇದೆ. ಅಷ್ಟೊತ್ತಿಗೆ ಮೀನುಗಾರ ಬಲೆಯನ್ನು ಬೀಸಿ ಏರ್ಬಿಟ್ಟನಂತೆ. ಅದೆರಡೂ ತುಂಬ ದೊಡ್ಡ ದೊಡ್ಡ ಭಾಷಣ ಮಾಡಿದ್ವು, ಶತಬುದ್ಧಿ, ಸಹಸ್ರ ಬುದ್ಧಿ. ಏಕಬುದ್ಧಿ ಆ ಒಂದು ಮಾತು ಹೇಳ್ತಾ ಇದ್ದೆ, ನನಗೆ ಒಂದು ದಾರಿ ಗೊತ್ತುಂಟು, ಬಲೆ ಬರುವಾಗ ಓಡಿ ಹೋಗು ಅಂತ, ತಪ್ಪಿಸಿಕೋ ಅಂತ. ಹಾಗಾಗಿ ಅದನ್ನು ಮಾಡ್ತಾನೆ ನಾನಂತ. ಇದೆರಡು ಸಿಕ್ಕಿಬಿದ್ದುವಂತೆ. ಯಾಕೆಂದರೆ ಅಷ್ಟು ಉಪಾಯಗಳ ಮಧ್ಯೆ ಒಂದನ್ನು ಆಯ್ಕೆ ಮಾಡಬೇಕಲ್ಲ, 1000 ಉಪಾಯದ ಮಧ್ಯದಲ್ಲಿ ಒಂದನ್ನು ಆಯ್ಕೆ ಮಾಡಬೇಕು, ಸಮಯ ಬೇಕಾಗ್ತದೆ. 100 ಉಪಾಯಗಳು ಮನಸ್ಸಿಗೆ ಬಂದರೆ ಇದಾ ಅಂತ ಆಲೋಚನೆ ಮಾಡುವಾಗ ಬಲೆಯಲ್ಲಿ ಬಿದ್ದಾಯಿತು ಅಂತ. ಹಾಗಾಗಿ ಯಾರು ಒಂದೇ ಸ್ಥಾನವನ್ನು ಆಶ್ರಯಿಸಿರೋದಿಲ್ವೋ ಅವರು ಸಿಕ್ಕಿ ಬೀಳ್ತಾರೆ, ಜೀವನದಲ್ಲಿ ತಪ್ಪಿ ಬೀಳ್ತಾರೆ. ಅವರು ಗಟ್ಟಿಯಾಗಿ ಒಂದನ್ನು ಆಶ್ರಯಿಸಬೇಕಾಗ್ತದೆ. ಅಂಥ ಒಂದು ಆಶ್ರಯದ ಭಾವವನ್ನು ನಾವು ಇಲ್ಲಿ ಈ ಮನೆಯಲ್ಲಿ ನೋಡಿದ್ದೇವೆ. ಬೇರೆ ಯೋಚನೆ ಇಲ್ಲ, ಬೇರೆ ಕಡೆಗೆ ಮನಸ್ಸು ಹೋಗೋದಿಲ್ಲ. ಇದು ಒಂದಿದ್ರೆ ಅವನು ದಾಡ್ತಾನೆ, ಇದು ಇಲ್ಲದಿದ್ದರೆ ಅವನು ಇಷ್ಟು ದೊಡ್ಡ ಪಂಡಿತನಾದ್ರೇನು, ಎಂಥ ದೊಡ್ಡ ಉಪಾಸಕನಾದ್ರೇನು ಅಂತ. ಅವನು ಸಂಸಾರ ಸಾಗರವನ್ನು ದಾಟೋದಿಲ್ಲ, ಸಣ್ಣ ಸಣ್ಣ ಕಷ್ಟಗಳನ್ನು ಕೂಡ ದಾಟೋದಿಲ್ಲ ಅವನು. ಹಾಗಾಗಿ ಈ ಪೀಠದ ಶಿಷ್ಯವರ್ಗದಲ್ಲಿ ನಾವು ನೋಡುವಾಗ ಎಲ್ಲೆಲ್ಲಿ ಈ ಭಾವ ಇದೆಯೋ ಅವರು ಜೀವನದಲ್ಲಿ ಗೆದ್ದಿದ್ದಾರೆ. ಅವರಿಗೆ ನೆಮ್ಮದಿ ಇದೆ, ಕ್ಲೇಶ ಇಲ್ಲ, ಅಥವಾ ಬಂದ ಮೇಲೆ ನೆಮ್ಮದಿ ಸಿಕ್ಕಿದೆ. ಗುರು ಸನ್ನಿಧಾನಕ್ಕೆ ಬಂದ ಮೇಲೆ ನೆಮ್ಮದಿ ಸಿಕ್ಕಿದೆ ಅಂತ ನೋಡಿ. ನಿಮಗೆ ನೆಮ್ಮದಿಯನ್ನು ಕೊಡಿಸಿಕೊಡುವಂಥದ್ದು ಗುರುಪೀಠದ ಹೊಣೆಗಾರಿಕೆ. ನಿಮಗೆ ಯಾವ ಬಗೆಯ ಕಷ್ಟ ಬೇಕಾದ್ರೂ ಇರ್ಬೋದು, ನಾನಾ ರೀತಿಯ ಕಷ್ಟಗಳಿರ್ತವೆ, ನಾನಾ ರೀತಿಯ ಗೊಂದಲಗಳಿರ್ತವೆ. ಎಲ್ಲಕ್ಕೂ ಪರಿಹಾರವನ್ನು ಕೊಡುವಂಥದ್ದು ಗುರುಪೀಠದ ಹೊಣೆಗಾರಿಕೆ ಹೋದು. ಆದರೆ ನಿಮಗೊಂದು ಬಾಧ್ಯತೆ ಇದೆ, ಅದೇನೆಂದರೆ ಅನನ್ಯವಾಗಿ ನೀವು ಶರಣಾಗಬೇಕಾಗ್ತದೆ. ಇನ್ನೊಂದು ಯೋಚನೆ ಇಲ್ಲದೆ ಅನನ್ಯ ಭಾವದಿಂದ ನೀವು ಮುಂದುವರೆದಾಗ ನಿಮಗೆ ಬೇಕಾದ ಸಿಗ್ತದೆ. ಅದಿಲ್ಲದೆ ಇದ್ದಾಗ ಜೀವನ ಇಡೀ ಗೊಂದಲವೇ ಆಗುವಂಥದ್ದು. ಹಾಗೆ ಪೂರ್ತಿ ನಂಬಿಕೊಂಡು ಎಲ್ಲವನ್ನೂ ಕೊಟ್ಟು ತನ್ನ ಎಲ್ಲ ಸಮಯ ಗುರುಪೀಠಕ್ಕೆ, ತನ್ನಲ್ಲಿ ಏನಿದೆಯೋ ಅದೆಲ್ಲ ಗುರುಪೀಠಕ್ಕೆ ಎನ್ನುವ ಭಾವದಲ್ಲಿ ಸೇವೆಯಲ್ಲಿ ಮುಂದುವರಿದಾಗ ಇಷ್ಟು ದೊಡ್ಡ ಬಳಗ ನಿರ್ಮಾಣ ಆಗ್ತದೆ. ಗುರುಗಳು ಮನೆಗೆ ಬರುವಾಗ 800 ಮನೆಯನ್ನು ಕರೆಯುವಾಗ ಆಗ್ತದೆ. 800 ಮನೆಗೆ ಹೋಗಿ ಮದುವೆಯಲ್ಲಿಯೋ ಅಥವಾ ಮದುವೆ ಸಂದರ್ಭದಲ್ಲಿ ಹಾಗೆಲ್ಲ ಮಾಡೋದುಂಟು. ಇವತ್ತಿನ ಕಾಲದಲ್ಲಿ ಅದು ಕೂಡ ಕಡಿಮೆ ಆಗಿದೆ. ಎಲ್ಲ ಕರೆ ಎಲ್ಲ ಆಕಾಶದಲ್ಲಿ ಬರ್ತಾ ಇರ್ತದೆ ಅಂತ.
ಅದರಲ್ಲಿ ಬರ್ತಾ ಇರ್ತದೆ ಹೊರತು ಮನೆಗೆ ಹೋಗಿ ಕರೆಯುವಂಥದ್ದು ಅನ್ನುವಂಥದ್ದು ಕಡಿಮೆ ಇತ್ತು. ಹಾಗಿರುವಾಗ 800 ಮನೆಗಳ ಹೊಸ್ತಿಲನ್ನು ಹತ್ತಿಡಿದು ತುಂಬ ವಿಶೇಷ ಆಯಿತು. ಇಡೀ ಸಮಾಜಕ್ಕೂ ಒಂದು ಆಹ್ವಾನವನ್ನು ಕೊಟ್ಟು ಇಂಥದ್ದೊಂದು ಚಂದದ ಕಾರ್ಯಕ್ರಮ, ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿರುವಂಥದ್ದು. ಸ್ವರ್ಣ ಮಂಟಪ, ಸ್ವರ್ಣ ಭಿಕ್ಷೆ ನೋಡಿ. ಒಂದು ಸಣ್ಣ ಸಂದೇಶ ಇದೆ ನೋಡಿ. ಇಲ್ಲೊಂದು ಸಣ್ಣ ಸಂದಿಗ್ಧ ಇತ್ತು. ಸ್ವರ್ಣ ಮಂಟಪವನ್ನು ಎಲ್ಲಿಡಬೇಕು ಅಂತ. ಇಡಲಿಕ್ಕೆ ಜಾಗ ಇದೆ, ಸ್ವರ್ಣ ಮಂಟಪವನ್ನು ಇಟ್ಟು ಪೂಜೆ ಮಾಡಲಿಕ್ಕೆ ಜಾಗ ಇದೆ ಒಳಗಡೆಗೆ. ಆದರೆ ಶಿಷ್ಯರು ಭಕ್ತರು ನೋಡ್ಬೇಕಲ್ಲ ಅದನ್ನು. ತುಂಬ ಜನ ಅಪೇಕ್ಷೆ ಪಡುವವರು ಇರ್ತಾರೆ, ತೋರಿಸಬೇಕು. ಆಗ ಈ ಮನೆ ಹೇಗೆ ಯೋಚನೆ ಮಾಡುತ್ತೆ ಅಂದ್ರೆ, ಕೃಷ್ಣಮೂರ್ತಿ ಏನು ಯೋಚನೆ ಮಾಡಿದ್ದು ಅಂದರೆ, ಉತ್ತರಕ್ಕೆ ಹೊಸದಾಗಿ ಒಂದು ದ್ವಾರವನ್ನೇ ತೆರೆದು, ದೊಡ್ಡದೊಂದು ದ್ವಾರವನ್ನೇ ತೆರೆದು ಎಲ್ಲರಿಗೂ ಪೂಜೆಯ ದರ್ಶನ ಆಗುವಂತೆ, ನೀವೆಲ್ಲ ಪೂಜೆ ದರ್ಶನ ಮಾಡ್ತೀರಿ ಎಂದು ಸಾಯಂಕಾಲ ಕೂಡ ತುಂಬ ಚಂದದ ಅಷ್ಟಾವಧಾನ ಇದೆ. ಇಂದು ಬೆಳಗ್ಗೆಲ್ಲ ನೋಡಿದ್ದೀರಿ. ನಮಗೇನು ತುಂಬ ವಿಶೇಷ ಅಂತ ಅನ್ನಿಸ್ತು. ಯಾಕೆಂದರೆ ಒಂದು ಬಾಗಿಲು ತೆರೆಯುವಂಥದ್ದು, ಅದು ದೇವರಿಗಾಗಿ ಬಾಗಿಲು ತೆರೆಯುವಂಥದ್ದು, ಅದು ಸಾವಿರಾರು ಭಕ್ತರಿಗೆ ದರ್ಶನವಾಗಬೇಕು ಅನ್ನೋ ಕಾರಣಕ್ಕೆ ಬಾಗಿಲು ತೆರೆಯುವಂಥದ್ದು, ಉತ್ತರದ ಬಾಗಿಲು ತೆರೆಯುವಂಥದ್ದು. ಉತ್ತರದ ಬಾಗಿಲು ಸ್ವರ್ಗದ ಬಾಗಿಲು, ವೈಕುಂಠ ದ್ವಾರ ಅದು. ಅಂಥ ಬಾಗಿಲು ತೆರೆಯುವಂಥದ್ದು. ಇದಕ್ಕೆ ತುಂಬ ಅರ್ಥ ಇದೆ ಅಂತ ಅನ್ನಿಸ್ತು ನಮಗೆ. ನಮ್ಮ ಮಧು ನೆನಪಾಯ್ತು ನಮಗೆ. ನಮ್ಮಲ್ಲಿ ಪರಿವಾರ ಈಗೆಲ್ಲ ಅವನು ಪರಿವಾರದಲ್ಲಿ ಮಧು ಅಂತ ಒಬ್ಬ ಪರಿವಾರದ ಸದಸ್ಯ ಆತ ಮನೆಗೆ ಮುಂದಾಗಿ ಹೋಗಿ ಎಲ್ಲ ಬದಲಾವಣೆಗಳನ್ನು ಹೇಳುವಂಥವನು. ಅವನು ಇದ್ದಾಗ ಕೆಲವಾರು ಮನೆಗಳಲ್ಲಿ ಬಾಗಿಲು ತೆರೆಸಿದವನು. ಆದರೆ ಇತ್ತೀಚೆಗೆ ಇಲ್ಲ, ಅಂಥ ಸಂದರ್ಭಗಳಿಲ್ಲ. ಆ ಸಲಹೆಗಳು ಕೊಡುವವರು ಯಾರೂ ಇಲ್ಲ ಆ ರೀತಿಯಲ್ಲಿ. ಆದರೆ ಈ ಮನೆಯಲ್ಲಿ ಅಲ್ಲಿವರೆಗೆ ಅಂತ ಗುರುಪೀಠಕ್ಕೆ ಇಲ್ಲಿ ವ್ಯವಸ್ಥೆ ಆಗಬೇಕು ಅಂದರೆ ನಾಳೆ ಯೋಚನೆ, ನಾಳೆ ಬಾಗಿಲು ಬೇಕು ಅಂದರೆ ಬಾಗಿಲನ್ನು ತೆರೆಯುವಂಥದ್ದು, ಗೋಡೆಯನ್ನು ಒಡೆಯುವಂಥದ್ದು ಅಂತ. ನಮಗನ್ಸೋದು ಈ ಮನೆಯ ಸುಖದ ಬಾಗಿಲು ತೆರೆಯಿತು, ಈ ಮನೆಯ ಚೈತನ್ಯದ ದ್ವಾರ ತೆರೆಯಿತು. ದೇವರು ಒಳಗೆ ಪ್ರವೇಶ ಮಾಡೋದಕ್ಕೆ, ಸ್ವರ್ಣ ಮಂಟಪದಲ್ಲಿ ದೇವರು ಒಳಗೆ ಪ್ರವೇಶ ಮಾಡೋದಕ್ಕೆ ಅಂತ ಒಂದು ಅದ್ಭುತವಾಗಿರ್ತಕ್ಕಂಥ ಮಹಾದ್ವಾರ ತೆರೆಯಿತು. ಎಷ್ಟು ಜನರಿಗೆ ಆಶೀರ್ವಾದ ಆಯಿತು ಅದರಿಂದ. ಮತ್ತು ರಾಮಾಯಣದಲ್ಲಿ ಒಂದು ಕಡೆಯಲ್ಲಿ ರಾಮನನ್ನ ದ್ವಾರ ಅಂತ ಕರೆದಿದೆ. ಕೊಟ್ಟ ಕೊನೆಯಲ್ಲಿ ನಿರ್ಯಾಣಕ್ಕೆ ರಾಮ ಹೊರಟಾಗ ಅವನು ಹೇಗಿದ್ದನಂತಂದ್ರೆ, ಸ್ವರ್ಗದ್ವಾರಂ ಅಪಾವೃತಂ, ತೆರೆದಿಟ್ಟ ಸ್ವರ್ಗದ ದ್ವಾರದಂತೆ ಇದ್ದ. ಯಾರು ಅವನಿಂದ ಹೋದರೂ ಕೂಡ ಅವರಿಗೆ ಮುಕ್ತಿ ಸಿಗ್ತದೆ. ಇದ್ದಕ್ಕಿದ್ದಂತೆ ಸ್ವರ್ಗದ ಬಾಗಿಲನ್ನು ತೆರೆದಿಟ್ಟಂತೆ ಇತ್ತು ಅಂತ. ಹಾಗಾಗಿ ಆ ಸಮಯದಲ್ಲಿ ಯಾರ್ಯಾರು ಅವನನ್ನು ಹೊಂದಿದರೋ, ಯಾರ್ಯಾರು ಆಶಯಿಸಿದ್ರು, ಯಾರ್ಯಾರು ಅವನ ಹಿಂದೆ ಹೋದರೋ ಅವರೆಲ್ಲ ಮುಕ್ತಿಯನ್ನು ಪಡೆದರು ಎಂಬುದಾಗಿ ನಾವು ಕೇಳ್ತೇವೆ. ಅಂತಹ ಒಂದು ರಾಮನ ಒಂದು ಮುಕ್ತಿ ದ್ವಾರದ, ಸ್ವರ್ಗದ್ವಾರದ ನೆನಪಾಗುವಂತೆ ಆ ಸಂದರ್ಭ ಇತ್ತು ಎಂಬುದಾಗಿ ನಾವು ಭಾವಿಸ್ತೇವೆ. ಸ್ವರ್ಣ ಮಂಟಪ, ಸ್ವರ್ಣ ಭಿಕ್ಷೆ, ಸ್ವರ್ಣ ಎನ್ನುವಾಗ ಸೀತೆಯ ಸ್ಮರಣೆ ಮಾಡಿಕೊಳ್ಳುವಂಥದ್ದು. ಯಾಕೆಂದರೆ ಸೀತೆಯ ಬಣ್ಣ ಅದು, ರಾಮನ ಬಣ್ಣ ಅದು ಮೋಡದ ಬಣ್ಣ. ಅದು ಈ ಚಳಿಗಾಲದ ಮೋಡದ ಬಣ್ಣ ಅಲ್ಲ, ಬೇಸಿಗೆ ಕಾಲದ ಮೋಡದ ಬಣ್ಣ ಅಲ್ಲ, ಮಳೆಗಾಲದ ಮೋಡದ ಬಣ್ಣ. ಕಪ್ಪು ಕಪ್ಪು ಅಂತ ನೀವು ಯಾರು ಸಣ್ಣದಾಗಿ ನೋಡುವಾಗಿಲ್ಲ. ರಾಮದೇವರು ಇದ್ದಿದ್ದೇ ಹಾಗೆ. ಮಳೆಗಾಲದ ಮೋಡ ಯಾವ ಬಣ್ಣ ಇರ್ತದೆ? ಮಳೆಗಾಲದ ಮೋಡದ ನೀಲ ಮೇಘ ಶ್ಯಾಮ ಅಂತ. ಹಾಗೆ ಇದ್ದಿದ್ದು ರಾಮ. ಅರ್ಥ ಇದೆ ಅದಕ್ಕೊಂದು, ಆ ಬಣ್ಣಕ್ಕೊಂದು ಅರ್ಥ ಇದೆ. ಸೀತೆ ಚಿನ್ನದ ಬಣ್ಣದವಳು, ಕನಕ ದ್ರವ ಕಾಂತಿ ಕಾಂತಯ, ಕರಗಿದ ಬಂಗಾರದ ಬಣ್ಣ. ಅಂದರೆ ಬಂಗಾರದಲ್ಲಿ ಸ್ವಲ್ಪ ಆದರೂ ಕಲ್ಮಶ ಇದ್ರೆ ಆ ಕಾಂತಿ ಬರಲಿಕ್ಕಿಲ್ಲ ಅದಕ್ಕೆ. ಅಪರಂಜಿ ಬಂಗಾರ, ಅದು ಕೂಡ ಕರಗಿದ್ರೆ ಯಾವ ಬಣ್ಣವೋ ಆ ಬಣ್ಣದಲ್ಲಿ ಸೀತೆ ಇದ್ದಳು ಅಂತ ನಾವು ಕೇಳ್ತೇವೆ. ಸ್ವರ್ಣ ಬಣ್ಣ ಆಕೆ ಇದ್ದಳು. ಹಾಗಾಗಿ ಶ್ರೀ ಸೂಕ್ತದಲ್ಲಿ ಪೂರ್ತಿ ಸ್ವರ್ಣದ ಉಲ್ಲೇಖವೇ ಬರುವಂಥದ್ದು, ಹಿರಣ್ಯ ವರ್ಣ ಮತ್ತು ಪ್ರಾರಂಭ ಆಗುವಂಥದ್ದು ನೋಡಿ ಅಂತ. ಸೀತೆಯ ಬಣ್ಣ ಅದು. ಸ್ವರ್ಣ ಮಂಟಪ ಅಂದ್ರೆ ಏನು ಅಂದರೆ ಅದು ಸೀತೆಯ ಸನ್ನಿಧಾನ, ಅದು ಬೇರೆ ಏನೂ ಅಲ್ಲ. ರಾಮ ಮೂರ್ತಿಯ ರೂಪದಲ್ಲಿ ಇರ್ತಾನೆ, ಪಕ್ಕದಲ್ಲಿ ಸೀತೆಯು ಇದ್ದಾಳೆ ಮೂರ್ತಿಯ ರೂಪದಲ್ಲಿ. ಆದರೆ ಸೀತೆ ಲಕ್ಷ್ಮೀ ಸ್ವರೂಪಿಣಿ, ಅವಳು ಇದೆಲ್ಲ ಸಾಧನ ಸಾಮಗ್ರಿಗಳಾಗಿರ್ತಾಳೆ ಸೀತೆ. ವೈಕುಂಠದಲ್ಲಿ ಶ್ರೀಮನ್ನಾರಾಯಣ ಚೈತನ್ಯ ರೂಪಿಯಾಗಿ ಶೋಭಿಸ್ತಾ ಇದ್ರೆ ಲಕ್ಷ್ಮಿ ಹೇಗಿರ್ತಾಳೆ ಅಂದರೆ ಛತ್ರ ಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪದಲ್ಲಿ ನಿಂತು ಹಾಗೆಲ್ಲ ಇರ್ತಾರೆ ಅವಳು. ಏನೇನು ಪೂಜಾ ಪರಿಕರಗಳು, ದೇವರ ಸೇವೆಯ ಪರಿಕರಗಳಿದೆಯೋ ಅವೆಲ್ಲವೂ ಲಕ್ಷ್ಮಿಯ ರೂಪ, ಸೀತೆಯ ರೂಪ. ಅದಕ್ಕೆಲ್ಲ ಅರ್ಥ ಇದೆ. ಅದೆಲ್ಲವೂ ಕೂಡ ಸಾನ್ನಿಧ್ಯವೇ, ಒಂದೊಂದು ಪಾತ್ರೆ ಕೂಡ ಸಾನ್ನಿಧ್ಯವೇ.
ಒಂದೊಂದು ಆಭರಣ ಕೂಡ ಸಾನ್ನಿಧ್ಯವೇ. ಸ್ವರ್ಣ ಮಂಟಪವೂ ಕೂಡ ಸ್ವತಃ ಒಂದು ಸಾನ್ನಿಧ್ಯ. ಅದು ಯಾವ ಸಾನ್ನಿಧ್ಯ ಅಂದರೆ ಸೀತಾ ಸಾನ್ನಿಧ್ಯ, ಸಾಕ್ಷಾತ್ ಮಹಾಲಕ್ಷ್ಮಿಯ ಸಾನ್ನಿಧ್ಯ. ಅದು ಬರುವುದು ಯಾಕೆ ಅಂದರೆ ಒಂದು ಕಟಾಕ್ಷ, ಅದು ಲಕ್ಷ್ಮಿಯ ಕಟಾಕ್ಷ, ಅದು ಒಂದು ಆಶೀರ್ವಾದ, ಅದು ಒಂದು ಅನುಗ್ರಹ, ಅದು ಆ ರೂಪದಲ್ಲಿ ಬರುವಂಥದ್ದು. ಅನುಗ್ರಹ ರಾಮ ಮಾಡಿದ್ರು ಕೂಡ ಸೀತೆಯ ಮೂಲಕವೇ ಬರಬೇಕು. ಅದು ಈ ಪ್ರಪಂಚದಲ್ಲಿ ಯಾವ ಸುಖವನ್ನು ಅನುಭವಿಸದಿದ್ರೂ ಕೂಡ ಆ ಸೌಖ್ಯಗಳೆಲ್ಲ ಸೀತೆಯ ಮೂಲಕವೇ ಬರಬೇಕು. ನಮಗೆ ತುಂಬ ಮಹತ್ವ ಇದೆ ಅದಕ್ಕೆ. ನೀವು ಕೃಷ್ಣನ ಕಥೆಯನ್ನು ಕೇಳ್ತೀರಿ. ಕೃಷ್ಣ ಸುಧಾಮ ತಂದ ಅವಲಕ್ಕಿಯನ್ನು ತಿಂದ. ಒಂದು ಮುಷ್ಟಿ ಬಾಯಿ ಹಾಕೊಂಡಂತೆ, 2 ಮುಷ್ಟಿ ಬಾಯಿ ಹಾಕೊಂಡಂತೆ, 3ನೇ ಮುಷ್ಟಿಗೆ ರುಕ್ಮಿಣಿ ಅಡ್ಡ ಬಂದಳು. ಯಾಕೆ? ಇಷ್ಟಪಟ್ಟು ತಿಂತ ಇದ್ನಲ್ಲ ಕೃಷ್ಣ, ಸ್ನೇಹಿತ ತಂದಿದ್ದು, ಬಾಲ್ಯದ ಸ್ನೇಹಿತ ತಂದಿದ್ದು ಅಂದರೆ ಅದಕ್ಕೆ ರುಕ್ಮಿಣಿ ಹೇಳಿದಂತೆ, ನೀನು 1 ಮುಷ್ಟಿ ತಿಂದಿದ್ದಕ್ಕೆ, ಮೊದಲ 1 ಮುಷ್ಟಿಗೆ ಈ ಲೋಕದಲ್ಲಿ ಸಿಗಬಹುದಾದ ಎಲ್ಲ ಸುಖವನ್ನು ಕೊಟ್ಟೆ ನಾನು. ಸುಧಾಮನಿಗೆ ಈ ಪ್ರಪಂಚದಲ್ಲಿ ಯಾವ್ಯಾವ ಭೋಗ ಭಾಗ್ಯಗಳನ್ನು ಅನುಭವಿಸಬಹುದೋ, ಯಾವ್ಯಾವ ಶ್ರೇಯಸ್ಸುಗಳು ಸಿಗಬಹುದೋ ಅದೆಲ್ಲವನ್ನೂ ಕೊಟ್ಟೆ. 2ನೇ ಮುಷ್ಟಿ ಅವಲಕ್ಕಿಯನ್ನು ಸ್ವೀಕಾರ ಮಾಡಿದಾಗ ಪರಲೋಕದ ಎಲ್ಲ ಸುಖಗಳನ್ನು, ಎಲ್ಲ ವೈಭವವನ್ನು ಕೊಟ್ಟೆ. ಈ 3ನೇ ಮುಷ್ಟಿ ತಿಂದರೆ ನಾನು ಎಲ್ಲಿಗೆ ಹೋಗಲಿ? ಕೊಡೋದು ನಾನು. ಈ ಮನೆಯಲ್ಲಿ ಹಾಗೆ ಇರ್ತದಲ್ಲ ವಾತಾವರಣ. ಈಗ ಯಜಮಾನ ಮನೆಗೆ ನೆಂಟರನ್ನು ಕರ್ಕೊಂಡು ಬರೋದು, ಮಾಡಿ ಹಾಕಬೇಕಾಗಿದ್ಯಾರು ಅಡಿಗೆ ಮನೆಯಲ್ಲಿ, ಪಾಪ ಅವ್ರ ಕಷ್ಟ ಅವರಿಗೆ ಗೊತ್ತು ಅಂತ. ಯಜಮಾನನದು ಉಪಚಾರ, ಅದು ಬರ್ತದೆ, ಅದು ಮಾಡ್ತದೆ. ಬಾಯಿ ಉಪಚಾರ ಜಾಸ್ತಿ ಆದರೆ ಅಡಿಗೆ ಮನೆಯಲ್ಲಿ ನಡುಕ ಅಂತ, ಎಲ್ಲಿಂದ ತರೋದು, ಎಲ್ಲಿಂದ ಮಾಡೋದು, ಹೇಗೆ ಮಾಡೋದು ಅಂತ. ರುಕ್ಮಿಣಿಯ ಪರಿಸ್ಥಿತಿ ಅದಿತ್ತು ಅಂತ. ನಾನು ಎಲ್ಲಿಂದ ತರಲಿ, ನಾನು ಎಲ್ಲಿಂದ ಕೊಡಲಿ? 2 ಮುಷ್ಟಿಯಲ್ಲಿ ಎಲ್ಲವೂ ಆಯಿತು, ಇಹಲೋಕದ್ದು ಆಯಿತು, ಪರಲೋಕದ್ದು ಆಯಿತು, 3ನೇದಕ್ಕೆ ಎಲ್ಲಿ ಸ್ಥಾನ ಅಂತ. ಒಳ್ಳೆ ಬಲಿಚಕ್ರವರ್ತಿಯ ಕಥೆ ಆದಾಗೆ ಅಂತ. 2 ಹೆಜ್ಜೆಯಲ್ಲಿ ಈ ಲೋಕ ಆಲೋಕ ಎಲ್ಲ ಅಳದ ಮೇಲೆ 3ನೇ ಹೆಜ್ಜೆಯಲ್ಲಿ ಇಡೋದು ಅಂತ. ಹಾಗೆ ರುಕ್ಮಿಣಿ ಅಡ್ಡ ಬಂದಳು ಅಂತ ನಾವು ಕೇಳ್ತೇವೆ. ಅದರಲ್ಲಿ ಆ ಮಹತ್ವ ಅಂದರೆ ದೇವರು ಸ್ವಲ್ಪವನ್ನು ಸ್ವೀಕರಿಸಿದ್ರು ಕೂಡ ನಮಗೆ ಎಷ್ಟು ದೊಡ್ಡ ಸಿಗಬಹುದು ಎನ್ನುವ ಸಂದೇಶ ಇದೆ. ಜೊತೆಯಲ್ಲಿ ಕೊಡುವವಳು ತಾಯಿ ಲಕ್ಷ್ಮೀದೇವಿ, ಕೊಡುವವಳು ಅಂತ. ಹಾಗಾಗಿ ಆಕೆಯ ಒಂದು ಸನ್ನಿಧಾನ, ಸೀತೆಯ ಒಂದು ಸೀತಾ ಲಕ್ಷ್ಮಿಯ ಮಹಾ ಸನ್ನಿಧಾನ ಇಲ್ಲಿ ನೆರವೇರಿರ್ತಕ್ಕಂಥದ್ದು. ಭೂಮಿ ಪ್ರಾಪ್ತಿಯಾಗಿ 48 ವರ್ಷ ಅಂದರೆ ಸೀತೆ ಭೂಮಿಯಿಂದಲೇ ಎದ್ದು ಬಂದಿರುವಂಥದ್ದು. ಭೂಜಾತೆಯು ಸೀತಾಮಹಿ ಅಂತಲೇ ಒಂದು ಊರಿದೆ, ಇಲ್ಲಿಂದ ಆಕೆ ಎದ್ದು ಬಂದಳು. ಸೀತಾಮಹಿ, ಸೀತಾಮಡಿ ಅಂತಲೂ ಹೇಳ್ತಾರೆ ಅವರು ಅದನ್ನು. ಅದು ಉಚ್ಚಾರಣೆಯಲ್ಲಿ ಬದಲಾವಣೆಗಳಾಗ್ತಾ ಬಂದಿರುವಂಥದ್ದು. ಭೂಮಿಯಿಂದ ಎದ್ದು ಬಂದಿದ್ದು. ಯಾವ ಭೂಮಿಯಿಂದ ಅಂದರೆ ಕೃಷಿ ಭೂಮಿಯಿಂದ, ಕೇದಾರದಿಂದ ಎದ್ದು ಬಂದಿರುವಂಥದ್ದು. ಯಾವಾಗ ಎದ್ದು ಬಂದಿದ್ದು ಅಂದರೆ ಕೃಷಿ ಮಾಡುವಾಗ. ಕ್ಷೇತ್ರ ಹಲಮುಖ ಕ್ಷತೆ, ನೇಗಿಲಿನಿಂದ ಉಳುಮೆ ಮಾಡುವಾಗ ಬಂದಿರುವಂಥದ್ದು ಸೀತೆ. ಯಜ್ಞಕ್ಕೋಸ್ಕರವಾಗಿ ಅದು ಜನಕ ಉಳುಮೆ ಮಾಡ್ತಾ ಇದ್ದಿದ್ದು, ಆಗ ಎದ್ದು ಬಂದಿದ್ದು ಅಂತ. ಮತ್ತು ಕೃಷಿಕರಿಗೆ ಇದಕ್ಕಿಂತ ದೊಡ್ಡ ಆಶೀರ್ವಾದ ಏನಿದೆ? ಪದ್ಮರೇಣು ನಿಭಿ ಕಿರಣ ಶುಭಿ ಕೇದಾರ ಪಾಂಸುಭಿ. ಅವಳಿಗೆ ಮೊದಲು ಹಚ್ಚಿದ ಗಂಧ ಯಾವುದು? ಸೀತೆಗೆ ಗಂಧವೋ ಚಂದನವೋ ಯಾವುದು ಅಂದರೆ ಗದ್ದೆಯ ಮಣ್ಣು. ಕೇದಾರ ಪಾಂಸು ಅಂದರೆ ಕೃಷಿ ಭೂಮಿಯ ಮಣ್ಣು. ಆ ಮಣ್ಣಿನಿಂದ, ಆ ಧೂಳಿನಿಂದ ಅವಳು ಹುಟ್ಟುವಾಗ ಧೂಳಿ ಧೂಸರತಳಾಗಿದ್ದಳು ಅಂತ. ಅವಳ ಮೇಲೆಲ್ಲ ಲೇಪಿತವಾಗಿತ್ತು ಆ ಮಣ್ಣು. ಆ ಮಣ್ಣಿನ ಮಧ್ಯದಿಂದ ಆಕೆ ಎದ್ದು ಬಂದವಳು ಅಂತ ಹನುಮಂತನ ವರ್ಣನೆ ಇದು. ಪದ್ಮರೇಣು ನಿಭಿ ಕಿರಣ ಶುಭಿ ಕೇದಾರ ಪಾಂಸುಭಿ. ಹನುಮಂತನ ಭಾವ ಅದು. ಹೇಗಿರ್ಬೋದು ಸೀತೆ ಹುಟ್ಟಿದಾಗ ಆ ಸಂದರ್ಭ? ಆ ಶಿಶು ಭೂಮಿಯ ಒಳಗಿಂದ ಎದ್ದು ಬಂದಾಗ ಶಿಶುವಿಗೆ ಅಲಂಕಾರ ಯಾವುದು? ಮೈಗೆ ಹಚ್ಚಿದ ಅನುಲೇಪನ ಯಾವುದು ಅಂದರೆ ಕೃಷಿ ಭೂಮಿಯ ಮಣ್ಣು. ದೊಡ್ಡ ಆಶೀರ್ವಾದ ಅದು ಆ ತಾಯಿಯದ್ದು ಇಲ್ಲಿಗೆ ಎಂಬುದಾಗಿ ನಾವು ಭಾವಿಸುವಂಥದ್ದು. ಹಾಗೆ ಒಬ್ಬ ನಿಷ್ಠ ಕಾರ್ಯಕರ್ತನಿಗೆ, ಒಬ್ಬ ಸಮರ್ಪಿತ ಸೇವಕನಿಗೆ, ಇನ್ನೊಂದು ಯೋಚನೆ ಮಾಡದೇ ಇರುವಂಥ ಒಬ್ಬ ಸೇವಕನಿಗೆ, ಗುರುಪೀಠಕ್ಕೆ ಹೃದಯವನ್ನು ಮನಸ್ಸನ್ನು ಪೂರ್ತಿ ಕೊಟ್ಟುಕೊಂಡು ಬೇರೆ ಚಿಂತೆ ಇಲ್ಲದೆ ಇರತಕ್ಕಂಥ ಒಬ್ಬ ಸೇವಕನಿಗೆ ಭಗವಂತ ರಾಮ, ಭಗವತಿ ಸೀತೆ ಮಾಡಿರ್ತಕ್ಕಂಥ ಆಶೀರ್ವಾದ ಈ ರೂಪದಲ್ಲಿ ಇರುವಂಥದ್ದು. ಕೃಷ್ಣಮೂರ್ತಿಯನ್ನು ಯೋಚನೆ ಮಾಡಿದ್ದಲ್ಲ, ಇದೊಂದು ಸ್ವರ್ಣ ಭಿಕ್ಷೆಯನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿರುವಂಥದ್ದಲ್ಲ, ಅದು ಒದಗಿ ಬಂದಿರುವಂಥದ್ದು. ದೇವರೇ ಆಶೀರ್ವಾದ ಮಾಡಿ ಇದು ಕೂಡಿ ಬಂದಿರುವಂಥದ್ದು. ತುಂಬ ಸುಂದರವಾಗಿ ಅದು ಒಂದು ಕಾರ್ಯಕ್ರಮದ ರೂಪದಲ್ಲಿ ಇವತ್ತಿಲ್ಲಿ ಮೂಡಿ ಬಂದಿದೆ. ಈ ಕುಟುಂಬ ನಮ್ಮನ್ನು ಎಲ್ಲೆಲ್ಲಿ ಭೇಟಿ ಮಾಡಿದ್ದಾರೆ ಅಂತ ಇಲ್ಲ ಅಂತ, ಎಲ್ಲೆಲ್ಲಿ ದರ್ಶನ ಮಾಡಿದ್ದಾರೆ ಅಂತ ಇಲ್ಲ. ನಾವು ಎಲ್ಲೆಲ್ಲಿ ಸಂಚಾರ ಮಾಡ್ತೇವೋ
ಅಲ್ಲೆಲ್ಲ ಬಂದಿರ್ಬೋದು ಬೇರೆ ಬೇರೆ ಕಡೆಯಲ್ಲಿ ಅಂತ. ಆದರೆ ಇವತ್ತಿನ ದಿನ ಹೇಗೆಂದರೆ ಅವರ ಮನೆಯಲ್ಲಿ ಗುರುದರ್ಶನ ಮಾಡುವಂಥ, ಅವರ ಮನೆಯಲ್ಲಿ ಸಾವಿರಾರು ಜನಕ್ಕೆ ಗುರುದರ್ಶನ ಮಾಡಿಸುವಂಥ ಪೂಜೆ ದರ್ಶನ ಮಾಡಿಸ್ತಕ್ಕಂಥ ಒಂದು ಮಹಾಯೋಗ. ನೀವೆಲ್ಲ ಸ್ಪಂದಿಸಿದ್ದೀರಿ, ನೀವೆಲ್ಲ ಇಲ್ಲಿಗೆ ಬಂದಿದ್ದೀರಿ. ಬರುವ ಹಾಗೆ ಅವನು ಕೂಡ ಮಾಡಿದ್ದಾನೆ, ಬಂದು ಆಮಂತ್ರಣ ಕೊಟ್ಟು ನಿಮ್ಮನ್ನು ಬರಮಾಡಿಕೊಂಡಿದ್ದಾನೆ ಅವನು. ಹಾಗೆ ನಿಮಗೆಲ್ಲರಿಗೂ ಆಶೀರ್ವಾದ. ಮತ್ತು ಇದು ಇಷ್ಟು ವರ್ಷದ ಸೇವೆಯ ದ್ಯೋತಕ ಅಂತ. ಒಬ್ಬ ತುಂಬ ವರ್ಷ ಕೆಲಸ ಮಾಡ್ತಾ ಇದ್ದರೆ, ಮಠದ ವ್ಯವಸ್ಥೆ ಒಳಗಡೆಗೆ ಸೇವೆ ಮಾಡ್ತಾ ಇದ್ದರೆ ಅವನ ಬಳಗ ತುಂಬ ವಿಸ್ತಾರ ಆಗ್ತದೆ ತಾನಾಗಿ. ಎಲ್ಲಿಂದ ಎಲ್ಲಿಗೂ ಒಂದು ಪ್ರಾಂತ ಅಂತಲ್ಲ, ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಅದು ವಿಸ್ತರಿಸ್ತದೆ ಅಂತ. ತನ್ನಷ್ಟಕ್ಕೆ ಒಂದು ಕುಟುಂಬ ಜೀವನ ಮಾಡ್ತಾ ಇದ್ದರೆ ಅವನ ವ್ಯಾಪ್ತಿ ಒಂದಿಷ್ಟೇ. ಆದರೆ ತುಂಬ ವರ್ಷ ಸೇವೆ ಮಾಡ್ತಾ ಬಂದರೆ, ಇಂಥದ್ದೊಂದು ದೊಡ್ಡ ವ್ಯವಸ್ಥೆಯಲ್ಲಿ ಸೇವೆ ಮಾಡ್ತಾ ಬಂದಾಗ ದೊಡ್ಡ ಬಳಗ, ದೊಡ್ಡ ಪರಿವಾರ, ಸುಖಕ್ಕೆ ಸ್ಪಂದಿಸುವವರು ಬಹಳ, ಕಷ್ಟಕ್ಕೆ ಸ್ಪಂದಿಸುವವರು ಕೂಡ ಬಹಳ. ಹಾಗೆ ಒಂದು ವಿಸ್ತೃತ ಪರಿವಾರವಾಗಿ ಅದು ಮಾರ್ಪಡ್ತದೆ. ಅದರ ಸುಖವೇ ಒಂದು ಬೇರೆ, ಆ ಸಂತೋಷವೇ ಒಂದು ಬೇರೆ. ಕೂಪ ಮಂಡೂಕಗಳಿಗೆ ಅರ್ಥ ಆಗಲಿಕ್ಕಿಲ್ಲ ಅದನ್ನು. ಬಾವಿ ಕಪ್ಪೆಗಳು ಇಷ್ಟೇ ವ್ಯಾಪ್ತಿ ಅಂತ. ಸಮುದ್ರದ ಕಪ್ಪೆ ಬಾವಿ ಕಪ್ಪೆಗೆ ಜೊತೆಗೆ ಸಂಭಾಷಣೆ ಮಾಡಿದ್ದನ್ನು ಕೇಳಿದಿರಿ ನೀವು. ಸಮುದ್ರ ಹೇಗಿದೆ ಅಂತ ಕೇಳೋದು ಬಾವಿ ಕಪ್ಪೆ. ಅದು ದೊಡ್ಡದಾಗಿದೆ ಅಂತ. ಎಷ್ಟು ದೊಡ್ಡದಾಗಿದೆ ಅಂತ, ಒಂದು ಇಷ್ಟು ದೊಡ್ಡದ ಅಂತ ಕೈ ಹೀಗೆ ಮಾಡಿ ತೋರಿಸೋದು ಕಪ್ಪೆ. ಅದು ಮತ್ತು ಇಷ್ಟು ದೊಡ್ಡದ ಅಂತ 4 ಹೆಜ್ಜೆ ಆ ಕಡೆ ಈ ಕಡೆ ಓಡಾಡಿ ತೋರಿಸ್ತದೆ ಅಂತ. ಯಾಕೆ ಇದನ್ನು ನೆನಪು ಮಾಡ್ಕೊಂಡು ಬಂದರೆ ಆಯ್ತು, ಟೀಕೆ ಅಲ್ಲ ಇದೇನು, ನಿಂದೆ ಅಲ್ಲ ಇದೇನು. ಆದರೆ ವ್ಯಾಪ್ತಿ ಚಿಕ್ಕದಿದ್ದಾಗ ಇದರ ಮಹತ್ವ ಗೊತ್ತಾಗೋದಿಲ್ಲ ಅಂತ. ದೊಡ್ಡ ವ್ಯಾಪ್ತಿ ಇದ್ದರೆ ಎಂಥ ಲಾಭಗಳಾಗ್ತವೆ, ಎಂಥ ನೆಮ್ಮದಿ ಇರ್ತದೆ ಅನ್ನೋದು ಆ ಮಹತ್ವ ಗೊತ್ತಾಗೋದಿಲ್ಲ ಅಂತ. ಹಿಂದೆಲ್ಲ ದೊಡ್ಡ ದೊಡ್ಡ ಕುಟುಂಬಗಳು ಇರ್ತಾ ಇದ್ವು, ಒಂದು ಮನೆಯೊಳಗೆ 100 ಮಂದಿ ಇರ್ತಾ ಇದ್ದಿದ್ದು ಕೂಡ ಉಂಟು ಅಂತ. ಅಂದರೆ ಒಂದು ಸುಖವೇ ಬೇರೆ. ಇಡೀ ಮನೆ ತುಂಬ ಮಕ್ಕಳು, ಹೆಣ್ಣು ಮಕ್ಕಳು ಅಥವಾ ಹಿರಿಯರು, ವಯಸ್ಸಾದವರು, ಹಸುಗಳು, ಕರುಗಳು, ಬೇರೆ ಬೇರೆ ಪ್ರಾಣಿ ಪಕ್ಷಿಗಳು ಮನೆಯ ಸುತ್ತಮುತ್ತ, ಕೃಷಿ ಭೂಮಿ, ಅದೊಂದು ಇದೇ ರೀತಿಯ ವಾತಾವರಣ. ಅದು ಈ ಮಠದ ಕುಟುಂಬ ಅನ್ನುವಾಗ ಅದಕ್ಕಿಂತ ದೊಡ್ಡದೊಂದು ಸಮುದ್ರದ ಹಾಗೆ ಅದೊಂದು ಅಂಥದ್ದೊಂದು ವಾತಾವರಣ. ಹಾಗೆ ವಿಸ್ತೃತ ಪರಿವಾರ ಇವತ್ತಿಲ್ಲಿ ಬಂದು ಸೇರಿದೆ. ಹಾಗಾಗಿ ಎಲ್ಲರನ್ನೂ ಅತ್ಯಂತ ಪ್ರೀತಿಯಿಂದ ಹರಿಸ್ತೇವೆ. ಮತ್ತು ತುಂಬ ಜನ ಇವತ್ತು ಸಮರ್ಪಣೆಗಳನ್ನು ಮಾಡಲಿಕ್ಕಿದ್ದಾರೆ. ಸಮರ್ಪಣೆಯ ಹಬ್ಬವಂತ ನಡೀಲಿಕ್ಕಿದೆ. ಕೃಷ್ಣಮೂರ್ತಿ ತಾನು ಕೂಡ ದೊಡ್ಡ ರೀತಿಯಿಂದ ಸಮರ್ಪಣೆ ಮಾಡಿ, ಸ್ವರ್ಣ ಭಿಕ್ಷೆ ಅಂದರೆ ಸ್ವರ್ಣ ಭಿಕ್ಷೆ ವಿಶೇಷವೇ ಅದು ಅಂತ. ವಿಶ್ವವಿದ್ಯಾಪೀಠಕ್ಕೆ ಒಂದು ಕೊಡುಗೆ ಕೊಡ್ತಕ್ಕಂಥದ್ದು ಅಂತ. ಅದರಲ್ಲಿ ಈಗ ಗುರು ಶಿಷ್ಯ ಅಂತ ಅಷ್ಟೇ ಅಲ್ಲ ಅಂತ. ಈ ಗುರುವಿಗೆ ಕಾಣಿಕೆ ಅಂದರೆ ಈಗ ಅದು ಯಾವ ಕಾಣಿಕೆಗೆ ಹೆಚ್ಚು ಮಹತ್ವ ಅಂದರೆ ಯಾವ ನಮ್ಮ ಸಂಕಲ್ಪ ಇದೆಯೋ ಆ ಸಂಕಲ್ಪ ಪೂರ್ತಿ ಮಾಡಲಿಕ್ಕೆ ಒಂದು ತ್ಯಾಗ ಮಾಡಿದಾಗ ತುಂಬ ಮಹತ್ವ ಬಂತು ಅಂತ. ಗುರು ನಂಬಿದ್ದರೂ ನಾವು ನಂಬಿದಾಗ, ಗುರು ಮುಂದುವರೆದಲ್ಲಿ ನಾವು ಅದಕ್ಕೆ ಬೆಂಬಲವಾಗಿ ನಿಂತಾಗ, ಪೂರಕವಾಗಿದ್ದಾಗ ಅದಕ್ಕೆ ಹೆಚ್ಚು ಅರ್ಥ ಬರುವಂಥದ್ದು. ಹಾಗೆ ಸ್ವರ್ಣ ಭಿಕ್ಷೆ ಅಂದರೆ ಇಡೀ ಒಂದು ವಿಶ್ವವಿದ್ಯಾಪೀಠಕ್ಕೆ ಸಲ್ಲುವಂಥದ್ದು, ಪೂರ್ತಿ ಇಡೀ ಸಮರ್ಪಣೆ ಅಲ್ಲಿಗೆ ಹೋಗಿ ತಲುಪುವಂಥದ್ದು. ಹಾಗೆ ತಾನೊಂದು ದೊಡ್ಡ ಸಮರ್ಪಣೆಯನ್ನು ಸ್ವರ್ಣ ಭಿಕ್ಷೆಯ ರೂಪದಲ್ಲಿ ಮಾಡಿ, ಜೊತೆಯಲ್ಲಿ ತುಂಬ ಜನ ಸಮರ್ಪಣೆ ಮಾಡಲಿಕ್ಕೆ ಈಗಾಗಲೇ 100 ಮಂದಿ ತಮ್ಮ ಹೆಸರನ್ನು ನೋಂದಾಯಿಸಿದ್ದಾರೆ. ಇದರ ನಂತರ ಅವರೆಲ್ಲ ಸಮರ್ಪಣೆ ಮಾಡಲಿಕ್ಕಿದ್ದಾರೆ. ದೊಡ್ಡದೊಂದು ತ್ಯಾಗದ ಹಬ್ಬ, ಸಮರ್ಪಣೆಯ ಹಬ್ಬ ಅಂತ ನಮ್ಮ ಹೃದಯದಲ್ಲೂ ಕೂಡ ಒಂದು ಪರಿಕಲ್ಪನೆ ಇದೆ. ಮಠದಲ್ಲಿ ಇನ್ನು ಮುಂದೆ ಅಂಥದ್ದು ನಡಿಬೇಕು ಅನ್ನೋ ಭಾವ ನಮಗಿದೆ. ಅದೇನೆಂದರೆ ಒಂದು ದಾನ ಮೇಳದ ಹಾಗೆ ಅಂತ. ಸಾವಿರಾರು ಜನ ಬಂದು ದಾನಗಳನ್ನು ಮಾಡಬೇಕು. ಮಠಕ್ಕೆ ದಾನ ಮಾಡೋದಂತ ಅರ್ಥ ಅಲ್ಲ, ದಾನವನ್ನು ಸತ್ಪಾತ್ರರಿಗೆ ಮಾಡುವಂಥದ್ದು. ಮಠಕ್ಕೂ ಆಗ್ಬೋದು, ಮಠಕ್ಕೂ ಅದು ಮಾತ್ರವೇ ಅಲ್ಲದೆ ಸಮಾಜದಲ್ಲಿ ಅಗತ್ಯ ಇರ್ತಕ್ಕಂಥವ್ರು ತುಂಬ ಮಂದಿ ಇರ್ತಾರೆ, ಅಥವಾ ಅರ್ಹತೆ ಇರ್ತಕ್ಕಂಥವ್ರು ಅಂಥವ್ರು ಕೂಡ ತುಂಬ ಮಂದಿ ಇರ್ತಾರೆ. ಅಂತಹ ಸತ್ಪಾತ್ರರನ್ನು ಕೂಡಿಸಿ, ದಾನ ಮಾಡುವಂಥ ಅಪೇಕ್ಷೆ ಉಳ್ಳವರನ್ನು ಕೂಡಿಸಿ, ದಾನದ ತತ್ವವನ್ನು ಮೆರೆಸಿ, ಇಡೀ ಪ್ರಪಂಚಕ್ಕೆ ದಾನದ ತತ್ವವನ್ನು ಅನಾವರಣಗೊಳಿಸಿ ಒಂದು ಸಂಭ್ರಮದ ಕಾರ್ಯಕ್ರಮವನ್ನು ಮಾಡಬೇಕು. ದಾನದ ವೈಭವ ಅದು, ತ್ಯಾಗದ ವೈಭವ ಅದು. ಅಂಥದ್ದನ್ನು ಮಾಡಬೇಕು ಅನ್ನೋ ಇಚ್ಛೆ ನಮಗಿರುವಂಥದ್ದು. ಇದೊಂದು ಮಟ್ಟಿಗೆ ಸಣ್ಣ ಮಟ್ಟಿಗೆ ದಾನ ಮೇಳದ ಹಾಗೆ ಅದು. ಯಾಕೆಂದ್ರೆ 100 ಮಂದಿ ಬಂದು ಸಮರ್ಪಣೆಗಳನ್ನು ಮಾಡುವಂಥದ್ದು ಅಂತ ಅದು ನೆರವೇರಲಿಕ್ಕಿದೆ. ಸಾಧಕರ ಸನ್ಮಾನ ಈಗಾಗಲೇ ನೆರವೇರಿದೆ. ಅನೇಕ ಸಾಧಕರನ್ನು ಕರೆದು ಗುರುತಿಸಲಾಗಿದೆ. ಅದು ತುಂಬ ವಿಶೇಷ. ಅಂಗಸಂಸ್ಥೆಗಳನ್ನು ಗುರುತಿಸಲಾಗಿದೆ. ಅಂಗಸಂಸ್ಥೆಗಳಿಗೆ ಆಶೀರ್ವಾದವನ್ನು ಕೊಡಲಾಗಿದೆ. ಸ್ವರ್ಣ ಮಂತ್ರಾಕ್ಷತೆಯನ್ನು, ಸ್ವರ್ಣ ಭಿಕ್ಷೆ ಸಂದರ್ಭದಲ್ಲಿ ಸ್ವರ್ಣ ಮಂತ್ರಾಕ್ಷತೆಯನ್ನು ಅಂಗಸಂಸ್ಥೆಗಳಿಗೆ ಕೊಡಮಾಡಿಸಲಾಗಿದೆ. ಅದು ತುಂಬ ವಿಶೇಷ. ಎರಡಕ್ಕಿಂತಲೂ ಇನ್ನು ವಿಶೇಷ ಆಗಿರುವಂಥದ್ದು ಕರಸೇವಕರನ್ನು ಕರೆದವರಿಗೆ ಮಂತ್ರಾಕ್ಷತೆ ಕೊಡಿಸಿರುವಂಥದ್ದು. ರಾಮದೇವರ ಪ್ರತಿಷ್ಠಾಪನೆ ಆಗಿದೆ ಇಲ್ಲಿ ರಾಮಯಾನ. ಅದರ ನೆನಪಿನಲ್ಲಿ ನಾವೀಗ ಅಯೋಧ್ಯೆಗೆ ಹೋಗಿ
ದೇವರ ದರ್ಶನ ಮಾಡಿ ಬಂದು ಈ ಒಂದು ಸವಿ ನೆನಪಿನ ಆ ಒಂದು ಸವಿ ಸಂದರ್ಭದಲ್ಲಿ ಕರಸೇವಕರು ಪಾಪ ಅವರು ಅವತ್ತು ಯಾರು ಇರಲಿಲ್ಲ, ಅನೇಕರು ಹೆಚ್ಚಿನವರು ಅವರು ಇರಲಿಲ್ಲ. महाराज की सीतारामचंद्र के गोमाता के राम भक्त हनुमान के ಅಯೋಧ್ಯೆಗೆ ಕೇಳ್ತದೆ. ಬೇಕಾಗ್ತಾರೆ, ಕರ ಸೇವಕರು ಬೇಕಾಗ್ತಾರೆ, ಕಂಠ ಸೇವಕರು ಕೂಡ ಬೇಕಾಗ್ತಾರೆ. ಮೊದಲ ಸಂಘಟನೆಯನ್ನು ಕಟ್ಟಿ ಬೆಳೆಸುವಾಗ ಅದೆಲ್ಲ ಬೇಕು ಅಂತ. ಹಾಗೆ ಆ ಕರ ಸೇವಕರಿಗೆ ಆಶೀರ್ವಾದ ಕೊಡಿಸಿದ್ದು ತುಂಬಾ ಹೃದಯ ಸ್ಪರ್ಶಿ ಅದು. ಆ 3 ಆಶೀರ್ವಾದಗಳು, ಸಾಧಕ ಸನ್ಮಾನ, ಅಂಗಸಂಸ್ಥೆಗಳಿಗೆ ಆಶೀರ್ವಾದ, ಅದು ಕೂಡ ತುಂಬ ಮಹತ್ವದ್ದು. ಕರಸೇವಕರಿಗೆ ಆಶೀರ್ವಾದ, ಈ 3 ಮಾಡಿ ಆಮೇಲೆ ಒಂದು ಸಮರ್ಪಣೆ ಹಬ್ಬವನ್ನು ಮಾಡುವಾಗ ಸ್ವರ್ಣ ಭಿಕ್ಷೆಯ ವೈಭವ ಮುಗಿಲು ಮುಟ್ಟಿದಂತಾಯಿತು ಎಂಬುದಾಗಿ ನಾವು ಭಾವಿಸ್ತೇವೆ. ತುಂಬ ತುಂಬ ಆಶೀರ್ವಾದಗಳು ನಿಮಗೂ, ಇಲ್ಲಿ ಬಂದು ಸೇರಿದವರು ಕೂಡ ಎಲ್ಲರಿಗೂ ಆಶೀರ್ವಾದಗಳು. ಸಂಜೆ ಇರಿ ಎಲ್ಲರೂ ಅಷ್ಟಾವಧಾನದಲ್ಲಿ ಭಾಗವಹಿಸಿ. ಮುಖ್ಯ ಕಾರ್ಯಕ್ರಮ ರಾಮದೇವರ ಪೂಜೆ, ಅದಕ್ಕಿಂತ ಮುಖ್ಯವಾದ ಬೇರೆ ಯಾವುದೂ ಇಲ್ಲ. ಎಲ್ಲಕ್ಕಿಂತ ದೊಡ್ಡದು ರಾಮದೇವರ ಸನ್ನಿಧಿ, ಅದಕ್ಕಿಂತ ದೊಡ್ಡದು ಬೇರೆ ಯಾವುದೂ ಇಲ್ಲ. ರಾಮದೇವರ ಪೂಜೆ ಆಗುವಂಥದ್ದು ಎಲ್ಲಕ್ಕಿಂತ ದೊಡ್ಡದು. ಆ ಪೂಜೆಯ ಒಂದು ಮಹಾಮಂಗಲ ಕಾರ್ಯದಲ್ಲಿ ಎಲ್ಲರೂ ಭಾಗವಹಿಸಿ. ಸ್ವರ್ಣ ಮಂಟಪದಲ್ಲಿ ಸರ್ವ ವೈಭವದೊಡನೆ ಸನ್ನಿಹಿತನಾಗಿರುವ ಸಾರ್ವಭೌಮನಿಗೆ ಚಿನ್ನದಾರತಿ ತೋರೆ ಹೊರ ಹೊಮ್ಮುತಿಹ ಪ್ರಭೆಯು ಕಣ್ಣು ಕೋರೈಸಿರಲು ಗಳಿಗೆ ಮೈ ಮರೆತೆ. ಅದಕ್ಕೆ ಬರಬೇಕು ನೀವು ಕೂಡ ಅಂತ. ಗಳಿಗೆ ಮೈ ಮರೆತೆ. ಆ ಚಿನ್ನದಾರತಿಯ ಪ್ರಭೆ, ಚಿನ್ನ ನಾವು ಹಾಕೊಂಡ್ರು ಕೂಡ ಶೋಭೆ, ಅವರವರು ಹಾಕೊಂಡ್ರು ಕೂಡ ಶೋಭೆ ಕೊಡ್ತದೆ, ಇಲ್ಲ ಅಂತಿಲ್ಲ, ಸ್ವಾರ್ಥದ ಶೋಭೆ ಅದು. ಆದರೆ ಅದೇ ಚಿನ್ನ ದೇವರ ಮೇಲೆ, ದೇವರಿಗೆ ಆರತಿಯಾಗಿ ಆಭರಣವಾಗಿ ಕಂಗೊಳಿಸುವಾಗ ಅದು ಅದ್ಭುತವಾಗಿರ್ತಕ್ಕಂಥ ದಿವ್ಯ ಶೋಭೆ ಅದು ಅಂತ. ಆ ಶೋಭೆಯನ್ನು ಕಾಣೋದಕ್ಕೆ ಎಲ್ಲರೂ ಬಂದು ನಿಮ್ಮ ಬದುಕನ್ನು ಕೂಡ ಸ್ವರ್ಣಮಯವಾಗಿಸಿಕೊಳ್ಳಿ, ನಿಮ್ಮ ಮನಸ್ಸನ್ನು ಕೂಡ ಬಂಗಾರವಾಗಿಸಿಕೊಳ್ಳಿ ಎಂಬುದಾಗಿ ಈ ಸಮಯದಲ್ಲಿ ಹೇಳಿ ಎಲ್ಲರನ್ನೂ ಅತ್ಯಂತ ಪ್ರೀತಿಯಿಂದ ಹರಿಸ್ತೇವೆ. ಮತ್ತು 48ರ ಕೃಷಿಕನನ್ನು, 24ರ ದಂಪತಿಗಳನ್ನು, ಮಕ್ಕಳು ತುಂಬ ಪ್ರೀತಿಯಿಂದ ಹರಿಸ್ತೇವೆ. ಈ ಭೂಮಿ ಚಿನ್ನದ ಭೂಮಿ ಆಗಬೇಕು, ಈ ಸಂಸಾರ ಚಿನ್ನದ ಸಂಸಾರ ಆಗಬೇಕು. ಈ ಮಕ್ಕಳು ಈಗಾಗಲೇ ಚಿನ್ನದಂಥ ಮಕ್ಕಳೇ ಹೌದವರು. 2 ಮಕ್ಕಳು ಕೂಡ ನಿಜವಾಗಿಯೂ ಚಿನ್ನದಂಥ ಮಕ್ಕಳು. ಹಾಗಾಗಿ ಮುಂದೆಲ್ಲ ಜೀವನ ಪೂರ್ತಿ ಸ್ವರ್ಣಮಯವೇ ಆಗಲಿ. ನಮ್ಮ ಕನ್ನಡದ ಚಿನ್ನ, ಬೇರೆ ಭಾಷೆಯಲ್ಲಿ ಚಿನ್ನ ಅಂದರೆ ಸಣ್ಣ ಅಂತ ಅರ್ಥ ಇದೆ, ಅದಲ್ಲ, ನಮ್ಮ ಕನ್ನಡದ ಚಿನ್ನ ಅಂತ ಸ್ವರ್ಣ ಸಂಭ್ರಮ ಈ ಮನೆಯಲ್ಲಿ ನಿತ್ಯವೂ. ಒಂದು ದಿನದ ಸ್ವರ್ಣ ಭಿಕ್ಷೆ ಅಂತಂದರೆ ನಿತ್ಯದ ಸ್ವರ್ಣ ವೈಭವ ಈ ಮನೆಯಲ್ಲಿ ಯಾವಾಗಲೂ ಇರಲಿ. ಮೊದಲು ನಿಶ್ಚಯ ಆಗಿದ್ದು 1 ದಿನದ ಕಾರ್ಯಕ್ರಮ, ಬೆಳಗ್ಗೆ ಬಂದು ಸಂಜೆ ಹೋಗುವಂಥದ್ದು ಅಂತ. ಆಮೇಲೆ 2 ದಿನಕ್ಕೆ ಅದು ವಿಸ್ತೃತವಾಯ್ತದು, ಬದಲಾವಣೆ ಆದಾಗ ಹಿಂದಿನ ದಿನ ಬಂದು ಮರುದಿನ ಹೋಗೋದು. ಕೊನೆಯದಾಗಿದ್ದು ಹೇಗೆ ಅಂದರೆ ಹಿಂದಿನ ದಿನ ಬಂದು ಆ ದಿನ ಇದ್ದು ಮರುದಿನ ಬೆಳಗ್ಗೆ ಹೋಗುವಂಥದ್ದು ಅಂತ. ಈ 3 ಬದಲಾವಣೆಯು ವೃದ್ಧಿ ಅಂತ, ಒಂದೊಂದು ಹೆಜ್ಜೆ ವೃದ್ಧಿ. 3ನೇ ಬದಲಾವಣೆಯಲ್ಲಿ ಈ ಮದುವೆಯ ದಿನವೇ ಸಿಕ್ಕಿತು, ವಿವಾಹ ದಿನವೇ ಒದಗಿ ಬಂತು. ಅದು ಎಲ್ಲ ದೇವರ ಲೆಕ್ಕಾಚಾರ, ನಾವೆಲ್ಲ ಸುಮ್ಮನೆ ಇಲ್ಲಿ ಕೂತು ಲೆಕ್ಕ ಬರೆಯುವಂಥದ್ದು ಎಲ್ಲ ಅವನಲ್ಲಿದೆ ಪೂರ್ತಿ. ಹಾಗಾಗಿ ಹೇಗಾಗಬೇಕು, ಯಾವ ದಿನ ನಡೀಬೇಕು ಅಂತ. ನಿನ್ನೆ ನವಮಿ, ರಾಮನಿಗೆ ಸಂಬಂಧಪಟ್ಟಂಥ ಮಿತಿ ಅದು. ರವಿವಾರ ಸೂರ್ಯನ ವಾರ, ರಾಮ ಅಂದರೆ ಸೂರ್ಯವಂಶಕ್ಕೆ ಸಲ್ಲುವಂಥವನು. ಹಾಗಾಗಿ ಅಂಥ ಒಳ್ಳೆಯ ವಾರ. ಜೊತೆಯಲ್ಲಿ ವಿಶಾಖ ನಕ್ಷತ್ರ, ನಿನ್ನೆ ನಾವಿಲ್ಲಿ ಬರುವಾಗ ವಿಶಾಖ ನಕ್ಷತ್ರಕ್ಕೆ ತುಂಬ ಮಹತ್ವ ಇದೆ. ಪುನರ್ವಸು ರಾಮನ ನಕ್ಷತ್ರ, ವಿಶಾಖ ಆ ವಂಶದ ನಕ್ಷತ್ರ. ಕೋಸಲಾನಾಂತ ನಕ್ಷತ್ರಂ ವ್ಯಕ್ತಂ ಇಂದ್ರಾಗ್ನಿ ದೈವತಂ. ಇಂದ್ರ ಮತ್ತು ಅಗ್ನಿಗಳಿಂದ ದೇವತೆಗಳಾಗಿ ಉಳ್ಳಂಥ ವಿಶಾಖ ನಕ್ಷತ್ರ ಕೋಸಲಾನಾಂ, ಇಡೀ ಕೋಸಲ ರಾಜ್ಯಕ್ಕೆ ನಕ್ಷತ್ರ ಅದು ಸಂಬಂಧಪಟ್ಟಿರ್ತಕ್ಕಂಥದ್ದು, ಸೂರ್ಯ ವಂಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂತ. ಹಾಗಾಗಿ ರಾಮ, ನಿನ್ನೆ ನಾವು ಅದನ್ನು ಪ್ರಸ್ತಾಪ ಮಾಡ್ತಾ ಇದ್ದು, ಲಂಕೆಯ ಮೇಲೆ ದಂಡೆತ್ತಿ ಹೋಗುವಾಗ ವಿಶಾಖ ನಕ್ಷತ್ರವನ್ನು ವೀಕ್ಷಣೆ ಮಾಡ್ತಾನೆ. ವಿಶಾಖ ನಕ್ಷತ್ರ ಯಾವ ಪಾಪ ಸಂಪರ್ಕವಿಲ್ಲದೆ ನಿರ್ಮಲವಾಗಿ ಬೆಳಗುವುದನ್ನು ಕಂಡಾಗ ಲಕ್ಷ್ಮಣನಿಗೆ ಹೇಳ್ತಾನೆ, ಲಕ್ಷ್ಮಣ ಶುಭ ಕಾದಿದೆ ಮುಂದೆ, ವಿಶಾಖ ನಕ್ಷತ್ರಗಳನ್ನು ನೋಡು ಹೇಗೆ ನಿರ್ಮಲವಾಗಿ ಬೆಳಗ್ತಾ ಇದ್ದಾವೆ ಅವು ಅಂತ. ಅದೇ ರಾಕ್ಷಸರ ನಕ್ಷತ್ರ ಮೂಲ ನಕ್ಷತ್ರ, ಅದು ನೋಡು ಧೂಮಕೇತುವಿನಿಂದ ಗ್ರಸ್ತವಾಗಿದೆ. ರಾಕ್ಷಸಾನಾಂಚ ನಕ್ಷತ್ರಂ ಮೂಲೇನ ಪೀಡ್ಯತೆ ಧೂಮಕೇತುನ ಅಂತ. ಧೂಮಕೇತುವಿನಿಂದ ಪೀಡಿಗೆ ಒಳಗಾಗಿದೆ ನೋಡು. ಹಾಗಾಗಿ ಅವರಿಗೆ ಬಂತು ಗ್ರಹಚಾರ ಅಂತ, ರಾಕ್ಷಸರಿಗೆ ಬಂತು ಕ್ಲೇಶ ಅಂತ. ಅದೇ ಅಯೋಧ್ಯೆಗೆ
ಕೋಸಲಕ್ಕೆ ಸೂರ್ಯವಂಶಕ್ಕೆ ವೈಭವ ಕಾದಿದೆ ವಿಶಾಖ ನಕ್ಷತ್ರವನ್ನು ನೋಡುವಂತ. ನೋಡ್ತಾ ಇದ್ದೀವಿ ವಿಶಾಖ ನಕ್ಷತ್ರವನ್ನು ರಾಮ ಅಂತ ತುಂಬ ಮುಖ್ಯವಾಗಿ ಅಂತ. ಹಾಗಾಗಿ ಆ ವಿಶಾಖ ನಕ್ಷತ್ರ ಇರುವಾಗಲೇ ನಾವಿಲ್ಲಿಗೆ ಬಂದಿರುವಂಥದ್ದು. ಮನೆಯವರು ಆತಂಕ ಪಟ್ಕೊಳ್ತಾ ಇದ್ರು, ಗುರುಗಳಿಗೆ ಸೆಕೆ ಆಗ್ತದೋ ಏನೋ ಅಂತ. ನಾವು ಹಾಗೇನಿಲ್ಲ ಅಂತ ಹೇಳಿದ್ವು. ಯಾಕಿಲ್ಲ ಅಂದರೆ ವಿಶಾಖ ಅನ್ನುವಾಗ ಅಲ್ಲಿ ಸೆಕೆ ಇಲ್ಲ ಅಂತ ಅರ್ಥ, ಅದಕ್ಕೆ ಶಬ್ದಕ್ಕೆ ಆಗಿರುತ್ತೆ ಅಂತ. ಶಾಖವಿಲ್ಲ ಅಂತ, ವಿಗತಃ ಆ ಶಾಖ ವಿಗತವಾಗಿದೆ ಅಂತ, ಸೆಕೆ ಇಲ್ಲ ಅಂತ ಅರ್ಥ ಕೊಡ್ತದೆ ಅದು ಅಂತ. ಹಾಗಾಗಿ ಅಂತ ತಂಪಿನ ವಿಶಾಖ ನಕ್ಷತ್ರದಲ್ಲಿ ನಮ್ಮ ಆಗಮನ ಇಲ್ಲಿಗೆ ಆಗಿರುವಂಥದ್ದು. ದಶಮಿ ಇವತ್ತು ಅಲ್ಲಿಂದ ಮುಂದುವರೆದು, ಹಾಗಾಗಿ ಒಂದು ಒಳ್ಳೆಯ ಸಂದರ್ಭ ಇದು ಅನ್ನೋದನ್ನು ನೆನಪಿಸಿಕೊಂಡು ಎಲ್ಲರನ್ನೂ ತುಂಬ ಪ್ರೀತಿಯಿಂದ ಹರಿಸ್ತೇವೆ. ಈ ದಾರಿ ಎಲ್ಲರಿಗೂ ಇದೆ. ನೀವು ಯಾವುದಾದ್ರೂ ಒಳ್ಳೆಯದನ್ನು ನಂಬಬೇಕು, ನಮ್ಮನ್ನು ನಂಬಬೇಕು ಅಂತಲ್ಲ. ಯಾವುದಾದ್ರೂ ಘನತತ್ವ ಒಂದಕ್ಕೆ, ಪೊಳ್ಳು ತತ್ವಕ್ಕೆ ಮನಸ್ಸೋಲ್ಬಾರ್ದು. ಆಯ್ಕೆ ಮಾಡುವಾಗ ಜವಾಬ್ದಾರಿ ಬೇಕು ತುಂಬ. ಘನತತ್ವ ಒಂದಕ್ಕೆ ಮನಸ್ಸೋಲ್ಬೇಕು. ನನಗೆ ಇನ್ನೊಂದು ಕಡೆ ಮನಸ್ಸನ್ನು ಕೊಡಬಾರದು. ಎಲ್ಲವನ್ನು ಇಡುತ್ತಾ ಅದಕ್ಕೆ ನಾವು ಸರ್ವ ಸಮರ್ಪಣೆಯನ್ನು ಮಾಡಿಕೊಂಡ್ರೆ, ಆತ್ಮಾರ್ಪಣೆ ಮಾಡಿಕೊಂಡ್ರೆ ಮುಂದೆಲ್ಲ ಸ್ವರ್ಣವೇ ಇರುವಂಥದ್ದು, ಸ್ವರ್ಣ ಸಂಭ್ರಮವೇ, ಸ್ವರ್ಣ ವೈಭವವೇ ಇರತಕ್ಕಂಥದ್ದು. ಹಾಗಾಗಿ ಅಂಥ ದಾರಿ ನಿಮಗೆಲ್ಲ ಇರಲಿ ಎಂಬುದಾಗಿ ಹರಿಸಿ ಈ ಮನೆಯನ್ನು ತುಂಬ ಪ್ರೀತಿಯಿಂದ ಹರಿಸ್ತೇವೆ. ಎಲ್ಲರಿಗೂ ಒಳಿತಾಗಲಿ ಎಂಬುದಾಗಿ ಅರ್ಪಣೆ ಆಗ್ತೇವೆ. ಹರೇ ರಾಮ.